ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿ ಶಿವರಾಜ್. ಸೊ ಇವತ್ತೇ ಅಂತ ಹೇಳಿದ್ರೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇರ್ತೈತೆ ಈ ವಿಡಿಯೋದಲ್ಲಿ. ಎಂತ ಹೇಳಿದ್ರೆ ಮಕ್ಷಿನ ಚೀನಿನ ನಾನು ಲಾಸ್ಟ್ ಟೈಮ್ ಮಾಸಿ ಸ್ಟೋರಿ ಹಾಕಿದ್ದೆ. ಸೊ 1 ಅವರ್ ಚಿಲ್ಲರೆ ದಾಟ್ಕೊಂಡಿತ್ತು. ಮತ್ತು ನಮ್ಮ ಪಟ್ಟಾಗಳು ಬೇರೆ 3 ಪಟ್ಟಾಗಳು, ತಾಮ್ರಾಲ್ ಪಟ್ಟಾಗಳು ಏನಿದೆ, ಆಮೇಲೆ ಡೂಮಾ ಪಟ್ಟ ಏನಿದೆ, ಅದು ಇವಾಗ ಇಬ್ಬರಿಸಿ ಒಂದು ಚಕ್ಕರ್ಗಳು ಆಗ್ತೈತೆ. ಸೊ ರೌಂಡ್ ಏನು ಆಗ್ತೈತೆ, ಲ್ಯಾಂಡಿಂಗ್ ಎಲ್ಲ ಕರೆಕ್ಟಾಗಿ ಐತೆ. ಸೊ ಖಾಲಿ ಏನು ಬಿಡ್ತಾ ಇಲ್ಲ. ಸೊ ಏನಂತ ಹೇಳಿದ್ರೆ ಡೈಲಿ ಇದಕ್ಕೆ ಮೇಲೆ ಏನೇ ಡೈಲಿ ಆರಿಸ್ತೀವಿ, ಇದಕ್ಕೆ ಮೇಲೆ ಅಪ್ಡೇಟ್ ಡೈಲಿ ಕೊಡ್ತೀವಿ ನಿಮಗೆ. ಸೊ ಡೇ 1 ಡೇ 2 ಒಂದೇ ಅನ್ಕೊಳ್ಳಿ. ಸೊ ಡೇ 1 ಡೇ 2 ಡೇ 3 ಡೈಲಿ ಇವಾಗ ಟೈಮಿಂಗ್ಸ್ ಇಂಕ್ರೀಸ್ ಮಾಡ್ಕೊಳ್ಳೋ ಟೈಮ್ ಇದು. ಸೊ ನಾವು ಬಂದುಬಿಟ್ಟು ಇವಾಗ ತಿರ್ಗಾ ಮಕ್ಷಿನ ಆಮೇಲೆ ಚೀನ ಆರ್ಸೋಣ. ಫಸ್ಟ್ ಬಂದುಬಿಟ್ಟು ನಾವು ಏನು ಪ್ರೋಸೆಸ್ ಮಾಡೋದು ಅಂತ ಹೇಳಿದ್ರೆ, ನಾವು ಬಂದುಬಿಟ್ಟು ಅಕ್ಕಿಗಳಿಗೂ ಫಸ್ಟ್ ನೀರು ಕುಡಿಸ್ತೀರಿ. ನೀರು ಕುಡಿಸಾದ್ಮೇಲೆ ನೀವು ಬೇಕಿದ್ರೆ ಒಂದು 2 ಅಥವಾ 3 ಇದು ಚೆನ್ನಾಗಿ ಏನೈತೆ ಕಡಲೆಕಾಳು ಏನೈತೆ 3 ಕಡಲೆಕಾಳು ಕೊಡ್ಬೋದು. ಸೊ 3 ಕಡಲೆಕಾಳು ಕೊಟ್ಬಿಟ್ಟು ನೀವು ಪರಲಗಳನ್ನ ಲೈಟಾಗಿ ಸ್ವಲ್ಪ ಫ್ರೀ ಮಾಡ್ಕೊಳಕ್ಕೆ ಇಲ್ಲ ರೆಕ್ಕೆಗಳು ಬಿಟ್ಟು ಛತ್ರಿ ಮೇಲೆ ಬಿಡಬೇಕು. ಸೊ ಛತ್ರಿ ಮೇಲೆ ಬಿಟ್ಟ ಮೇಲೆ ಛತ್ರಿ ಮೇಲೆಯಿಂದ ಓಡಿಸ್ಬೇಕು ಅದನ್ನು, ಸರಿನಾ? ಸೊ ಬನ್ನಿ ಇವಾಗ ವೀಡಿಯೋ ಒಳಗಡೆ ಹೋಗೋಣ. ಲಾಸ್ಟ್ ಗಂಟ ವೀಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಗೈಸ್ ವೀಡಿಯೋ. ಸೊ ಗೈಸ್ ನೀವು ನೋಡಿದ್ರಲ್ಲ, ಸೊ ಛತ್ರಿ ಮೇಲೆ ಕುತ್ಕೊಂಡ್ಬಿಟ್ಟಿದೆ ಅಕ್ಕಿಗಳು. ಏನಂತೇಳಿದ್ರೆ ಏನಕ್ಕೆ ಹಿಂಗೆ ಬಿಟ್ರಿ ಅಂತೇಳಿದ್ರೆ, ಸೊ ಪರಲಗಳು ಬಂದುಬಿಟ್ಟು ಫಸ್ಟು ಇಲ್ಲಿಂದ ನಾವು ಬಿಟ್ಟು ಫ್ರೀ ಮಾಡ್ಕೊಬೇಕು ಅಕ್ಕಿಗಳು. ಸೊ ಸ್ವಲ್ಪ ಆಚೆ ಬಂದಮೇಲೆ ಫ್ರೀ ಆಗಿದ ತಕ್ಷಣ ನೀವು ನೋಡ್ಬೋದು, ನಾವು ನೀರು ಕೊಟ್ರಿ ಅಥವಾ ನೀವು ಏನಾದರೂ ಕಡಲೆಕಾಳು ಅಥವಾ ಈ ಬಿಸಿಲು ಸೀಸನ್ಗೆ ನಮಗೆ ಗ್ರೌಂಡ್ ನಟ್ಗಳು ಬಂದುಬಿಟ್ಟು ತುಂಬ ಹೆಲ್ಪ್ ಆಗುತ್ತೆ. ಸೊ ತನ್ನಿಗೆ ಕೆತ್ತ ಪರಲಗಳು ನೀವು ಇವು ತುಂಬ ಎಲ್ಲ ಕೊಡೋಕೆ ಹೋಗ್ಬೇಡ್ದು. ಇದನ್ನೆಲ್ಲ ಬಂದುಬಿಟ್ಟು ನೆನೆಸಿಕ್ಬಿಟ್ಟು, ಸೊ ನೆನೆಸಿಕ್ಕಿದ್ರೆ ಏನಕ್ಕೆ ನೆನೆಸೋದು ಅಂತಂದರೆ ಡೈಜೆಷನ್ ಜಲ್ದಿ ಆಗೋಕ್ಕೆ. ಸೊ ಇದು ನೆನೆಸಿಕ್ಕಿದ ಮೇಲೆ ಒಂದು 2 ಅಥವಾ 3 ಕೊಡಿ, ಜಾಸ್ತಿ ಕೊಡೋಕೆ ಹೋಗ್ಬೇರಿ. ಸೊ ಎಲ್ಲ ಪರಲಗಳಿಗೂ ಕೊಡ್ಬೋದು, ಒಳ್ಳೆಯದು ಈ ಬಿಸಿಲು ಸೀಸನಲ್ಲಿ. ಸೊ ಇದೊಂದು ಕೊಟ್ಕೊಂಡ್ಬಿಟ್ಟು ಛತ್ರಿ ಮೇಲೆ ಬಿಟ್ಕೊಬೋದು. ಸೊ ಛತ್ರಿ ಮೇಲೆ ಬಿಟ್ಬಿಟ್ಟು ಇವಾಗ ಓಡಿಸೋಣ ಬನ್ನಿ ಅಕ್ಕಿಗಳನ್ನ. ಸೊ ಫಸ್ಟು ಟೈಮಿಂಗ್ ಸೆಟ್ ಮಾಡ್ಕೋಣ. ಪುನೀತ್ ಫೋನ್ ಅದ, ಟೈಮಿಂಗ್ ಇಸ್ಕೊತೀನಿ. ಪುನೀತ್ ಫೋನ್ ಕೊಡು, ಸ್ವಲ್ಪ ಫೋನ್ ಕೊಡು ನಿಂದು, ಟೈಮರ್ ಅನ್ಕೊಡಿ ಜಲ್ದಿ. ಸೊ ಜಂಗ್ಲಿಗಳ್ದು ಕಾಟ ಇಲ್ಲಿ ಸ್ವಲ್ಪ. ಸೊ ಲಾಸ್ಟಲ್ಲಿ ನಿಮಗೆ ಅಪ್ಡೇಟು ಮಾಡ್ತೀನಿ ನಾನು. ಏನಂತಂದರೆ ಆ್ಯಕ್ಚುಲಿ ತಾಮ್ರಾಲ್ ಪಟ್ಟದಲ್ಲಿ ಒಬ್ರು ಕೇಳಿದ್ರು, ಆ್ಯಕ್ಚುಲಿ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ನಿನ್ನೆ ನೋಡಿದ್ರೆ ಒಂದು ಚೆನ್ನಾಗಿ ಆರ್ತಾಯಿತ್ತು. ಸೊ ಚೆನ್ನಾಗಿ ಆರಿದ್ರೆ ನಾವು ಇಟ್ಕೊತೀರ ಹಂಗಂತಾನೆ ಏನಿಲ್ಲ. ನಾವು ಒಂದು ಟೈಮಿಂಗ್ ನೋಡಬೇಕಲ್ಲ, ಎಷ್ಟು ಅವರ್ ಆರುತ್ತೆ ಏನು ಅಂತ. ಇದು ಇದು ಮಾಡೋ. ಸೊ ನೀವು ನೋಡ್ಕೊಬೋದು, ಅದು ಮಕ್ಷಿ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೀ ಮಾಡ್ಕೊಳ್ಳಿ ಅದು. ಸೊ ರೆಕ್ಕೆಗಳು ಫಸ್ಟ್ ಹಂಗೆ ಫ್ರೀ ಮಾಡ್ಕೊಳುತ್ತೆ. ಸೊ ಜಲ್ದಿ ಹೋಗಲ್ಲ ಅಕ್ಕಿಗಳು. ಸೊ ಅದೇ ನೋಡಿ, ನಾವೇನು ಆರಿಸಿಲ್ಲ, ಅದೇ ಇದ್ದಲ್ತು. ಸೊ ಟೈಮಿಂಗ್ ಇದ್ರದ್ದು ಚೀನ ಏರ್ಸಾಗ ಟೈಮಿಂಗ್ ನೋಡ್ಕೊಳ್ಳೋಣ ನಿಮ್ಗೆ. ಯಾಕಂದರೆ ಫಸ್ಟ್ ನಾನು ಟೈಮಿಂಗ್ ತೋರಿಸ್ತೀನಿ, ಆಮೇಲೆ ಏನಿದ್ರು 350. ಸೊ ಇವಾಗ ಸದ್ಯಕ್ಕೆ 350 ಟೈಮು, ಸರಿನಾ? 350 ಆಗಿದೆ. ಮತ್ತು ನೀವು ನೋಡ್ಕೊಬೋದು ಇಲ್ಲಿ ನಮ್ಮದು ಟೈಮರ್ ಏನಿದೆ, ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಈ ಸೈಡು. ಟೈಮರ್ ಏನಿದೆ ನೀವು ನೋಡ್ಕೊಬೋದು. ಸ್ಟಾಪ್ ವಾಚ್ ಎತ್ಕೊಳ್ಳೋಣ, ಸರಿನಾ? ಸ್ಟಾಪ್ ವಾಚಲ್ಲಿ 00 ಐತೆ, ಸರಿನಾ? ಇವಾಗ ಸ್ಟಾರ್ಟ್ ಮಾಡೋಣ. 1 2 3. ಇವಾಗ ಸರಿ ಸ್ಟಾರ್ಟ್ ಆಗಿದೆ, ಯಾಕಂದರೆ ಮಕ್ಷಿ ಆಲ್ರೆಡಿ ಆರಿದೆ. ಚೀನ ಆರ್ಸೋಣ. ಸೊ ಪಟ್ಟಾಗಳು ಇರೋದೇನಲ್ಲ, ಚಕ್ಕರ್ ಹೊಡಿತೈತೆ ಪಟ್ಟಾಗಳು ಸದ್ಯಕ್ಕೆ ಇವಾಗೆಲ್ಲ. ನೋಡ್ಬೋದು ನೀವು ಪಟ್ಟಾಗಳೆಲ್ಲ ಎದೊಲ್ತೈತೆ, ಅವಾಗ ತಾನೇ ಎದೊಲ್ತೈತೆ ಎಲ್ಲ ಪಟ್ಟಾಗಳು. ಇಲ್ಲಿ ಯಾವುದೋ ಈ ಡೂಮಾ ಪಟ್ಟ ಒಂದು ಮಾತ್ರ ಮೇಲೆ ಕೂತ್ಕೊಂತು. ಸೊ ಇವೆಲ್ಲ ಅಷ್ಟಲ್ದಿ ನೋಡಿ, ತಾಮ್ರಾಲ್ ಪಟ್ಟ ನೋಡಿ, ಇಲ್ಲಿ 2 ತಾಮ್ರಾಲ್ ಪಟ್ಟನೂ ಚೆನ್ನಾಗಿ ಆರ್ತೈತಾ. ಸೊ ಒಂದು ಇವತ್ತು, ಯಾಕಂದರೆ ನಿನ್ನೆ ಫಸ್ಟ್ ನಾವು ಆರಿಸಿರೋದು, ಯಾವಾಗಲೂ ಬಿಟ್ಟಿಲ್ಲ ನೋಡಿ. ತಾಮ್ರಾಲ್ ಪಟ್ಟಗಳೆಲ್ಲ ತುಂಬ ಹೈಟ್ಗೆ ಹೋಗ್ತೈತೆ, 2 ಮರಿನೂ ಹೋಗ್ತೈತೆ, ಮನೆಯಲ್ಲಿ ಆಗಿರೋ ಮರಿಗಳು. ಸೊ ತುಂಬ ಖುಷಿ ಹಿಂಗೆಲ್ಲ ಬಿಟ್ಕೊಂಡಿದ್ರೆ. ನೋಡ್ಕೊಬೋದು, ಪಟ್ಟ ಅಂತೂ ಚೆನ್ನಾಗೈತೆ. ಇದು ಬಂದುಬಿಟ್ಟು ಸೆಕೆಂಡ್ ಪಟ್ಟ, ಇದು ಮೇಲೆ ಮಕ್ಷಿ ಐತೆ. ಇನ್ನೊಂದು ಪಟ್ಟ ಇಲ್ಲಿಗೆ ಹೋಯ್ತು, ಆ ಸೈಡ್ ಹೋಗಿರುತ್ತೆ. ನೋಡಿ ಬಂದೈತೆ, ಅದು ಬಂದುಬಿಟ್ಟು ಫಸ್ಟ್ ಪಟ್ಟ. ಆಮೇಲೆ ಚೀನಿನೂ ಅಲ್ಲೇ ಐತೆ, ನೋಡ್ಕೊಬೋದು. ಎಲ್ಲ ಪರಲಗಳು ಒಂದು 3 ಇಲ್ಲ ಐತೆ, ಒಂದು ಆ ಸೈಡ್ ಹೋಗೈತೆ ನೋಡಿ. ತಾಮ್ರಾಲ್ ಪಟ್ಟ ಇಲ್ಲೊಂದು. ಸೊ ಇವಾಗಲೇ ಅಕ್ಕಿನ ಬಿಟ್ಕೊಂಬಂದಿರೋದು ನೀವು ನೋಡ್ಕೊಬೋದು. ಮತ್ತು ನಾವು ಏನಂತ ಹೇಳಿದ್ರೆ ಬೇರೆಯವ್ರ ಹತ್ರ ಬಂದುಬಿಟ್ಟು 10 ಅವರ್ ಆರಿದೆ 7 ಅವರ್ ಆರಿದೆ ಅಂತ ಹೇಳ್ಕೊಡಲ್ಲ ನಾವು. ಸೊ ನಮ್ಮ ಹತ್ರ ಏನೇ ಇದ್ರೂ ಓಪನಾಗಿ ಎಷ್ಟು ಅವರ್ ಆದ್ರೂ ಓಪನಾಗಿ ಆರಿಸ್ಬಿಟ್ಟು ಲೈವಾಗಿ ತೋರಿಸ್ಬಿಟ್ಟು ಕೊಡೋದು. ಯಾಕಂದರೆ ಸುಮಾರು ಜನ ಏನು ಮಾಡ್ತೀರಾ, ಸುಮಾರು ಜನ ಬೇಜಾರು ಪಟ್ಕೊತೀರಾ ನೋಡಿ. ಹೈಟೆಲ್ಲ ನೀವು ನೋಡ್ಕೊಬೋದು ಅಕ್ಕಿಗಳ್ದು, ಸರಿನಾ? ನಾವು ಒಬ್ಬರು ನೇಮ್ ಮಾಡಿಸ್ಕೊಡೋದಲ್ಲ, ಇದೇ ಅಕ್ಕಿಗಳನ್ನ ಅದು ಎಷ್ಟೇ ಅವರ್ ಆಗಲಿ ನಿಮ್ಮೊಬ್ಬರ ಕೈಯಲ್ಲಿ ಖಂಡಿತ ಸಿಗುತ್ತೆ ಈ ಅಕ್ಕಿ. ಸೊ ನಿಮ್ಮ ಮನೆ ಮೇಲೂ ಒಂದು ಲಾಂಗ್ ಟೈಮ್ ಮಾಡ್ಬೋದು. ಬೇರೆಯವ್ರು ಬರೀ ಪಟ್ಟಗಳು ತೋರಿಸಿ ಐ ಸೈನ್ ತೋರಿಸಿ ಕೊಟ್ಬಿಡ್ತಾರೆ. ನಾನು ಲೈವಾಗೆ ಆರಿಸಿ ತೋರಿಸ್ಕೊಡ್ತಾಯಿದ್ದೀನಿ. ಯಾಕಂತೇಳಿದ್ರೆ ನಾನು ಬಂದುಬಿಟ್ಟು ಮಾಡ್ತಾ ಇರೋದು ಶೋಕಿ ಬೆಳೆಸೋಕ್ಕೆ. ಸೊ ಇವಾಗ ಡೂಮಾ ಪಟ್ಟನೂ ಆರಿಸೋಣ, ಪರವಾಗಿಲ್ಲ. ಅಟ್ಲೀಸ್ಟ್ ಅವ್ರಿ
ಮತ್ತು ನೀವು ನೋಡ್ಕೊಬೋದು ಮಕ್ಷಿ ಆಮೇಲೆ ಚಿನ್ನಿ ಬಂದುಬಿಟ್ಟು ನೋಡಿ ಇದ್ರ ಲ್ಯಾಂಡಿಂಗು ನೋಡ್ಕೊಳ್ಳೋಣ. ಇಷ್ಟು ಪಟ್ಟ ಇವಾಗ ಚಕ್ಕ ಇವಾಗಿನ ಸ್ಟಾರ್ಟಿಂಗ್ ಇಷ್ಟ ಆದ್ರೆ ಸಾಕು. ಸೊ ಫಿನಿಶಿಂಗ್ ಎಲ್ಲ ನೋಡ್ಬೋದು, ಇದೆಲ್ಲ ಖಾಲಿನೇ ಬಿಡಲ್ಲ ಎಲ್ಲೋ. ಏನಂತಂದರೆ ಆ ತಾಮ್ರಾಲ್ ಪಟ್ಟ ಡೂಮಾ ಪಟ್ಟ ಮಾತ್ರ ಅಲ್ಲೋ ಕೂತ್ಕೊಂಡಿದೆ. ಇನ್ನೂ ಕ್ಲೀನಾಗಿ ಬುದ್ಧಿ ಬಂದಿಲ್ಲ, ಇನ್ನೂ ಒಂದೊಂದು ಕಲ್ಲಿ ಪಟ್ಟ ಇದ್ರದ್ದು ಚೆನ್ನಾಗೈತೆ ಅಂದರೆ ಫಿನಿಶಿಂಗ್ ಕರೆಕ್ಟಾಗಿ ಮಾಡ್ತು. ನೋಡ್ಕೊಬೋದು ಅದು ಹೈಟೆಲ್ಲ ಹೆಂಗೆ ಕರೆಕ್ಟಾಗಿ ಹೋಗ್ತಾಯಿದೆ ಅಂತ ಹೈಟೆಲ್ಲ. ಸೊ ನಿಮ್ಗೆ ಕಾಣಿಸ್ತೈತೆ ಅನ್ಕೊತೀನಿ. ಸೊ ಎರಡೂ ಆ ಸೈಡ್ ಹೋಗಿದೆ ನೋಡಿ. ಸೊ ಅದೆರಡು ಆ ಸೈಡ್ ಆರ್ತೈತೆ ಮತ್ತು ಇವೆರಡೂ ಕೂಡ ಇಳಿಸಿದ್ದೀವಿ. ಸೊ 3 ಪಟ್ಟಗಳು ಇವಾಗೆ ಆರೋದು ಸ್ಟಾರ್ಟ್ ಆಗಿದೆ. ಸೊ ಇದ್ರದ್ದು ಡೈಲಿ ಅಪ್ಡೇಟ್ಸ್ ಇರುತ್ತೆ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸರಿನಾ. ಇದ್ರದ್ದೊಂದು ಡೈಲಿ ಅಪ್ಡೇಟ್ಸ್ ಇರುತ್ತೆ. ಮತ್ತು ಮಿಕ್ಕಿದ್ದು ಅಪ್ಡೇಟ್ಸ್ ಇಲ್ಲಿ ಕಮ್ಮಿನೇ, ಮರಿಗಳು ಮಾಡಿಸಿದ್ದೀರಿ. ಬರೀ ರೆಗ್ಯುಲರ್ ಮರಿ ಮಾತ್ರ ಶೀಕಲಾಗಿರೋದು. ಇದು ಬಂದುಬಿಟ್ಟು ಪರವಾಗಿಲ್ಲ, ಶೀಕಲೇನೂ ಆಗಿಲ್ಲ. ಮತ್ತು ಸುರ್ಮಿ ಮರು ಅಂತೂ ಚೆನ್ನಾಗಿ ಬರ್ತೈತೆ. ಇದರಲ್ಲಿ ಇನ್ನೂ 2 ಪಟ್ಟ ಇರಬೇಕು, ಅದು ರೆಡಿ ಆಗಬೇಕು ಇನ್ನೂ ಪಟ್ಟಗಳು. ಮತ್ತು ಅದ್ರದ್ದು ತಾಮ್ರಾಲ್ ತಿರೋದು ಪಟ್ಟ ಏನಿದೆ ಫುಲ್ ಶೀಕಲಿ ಆಗೋಯ್ತು. ಅದು ಬೇರೆ ಅಪ್ಡೇಟ್ ಬರೋಂಗಾದ್ರೆ ಕತಂಗ್ ಪಟ್ಟ ಅದು ಲೈಟಾಗಿ ಶೀಕಲಾಗೆ ಬರ್ತೈತೆ. ಬಿಸಿಲಲ್ಲ ಏನು ಮಾಡೋಕ್ಕಾಗಲ್ಲ. ಎಷ್ಟೇ ನೀವು ನೋಡ್ಕೊಬೋದು 3 ಕಿತ ಬಂದುಬಿಟ್ಟು ಊಟ ಹಾಕಿ ಇಕ್ತಾಯಿದ್ರು ಹಂಗೆ ಆಗ್ತೈತೆ. ಸೊ ಏನು ಮಾಡೋದು ಗೊತ್ತಿಲ್ಲ. ಈ ಬಿಸಿಲಲ್ಲಿ ಇವಾಗ ಟೈಮಿಂಗ್ಸ್ ಅಂತೂ ಹತ್ರ 3 ನಿಮಿಷ 46 ಸೆಕೆಂಡ್ 48 ಸೆಕೆಂಡ್ ಆಗಿದೆ ಸರಿನಾ. ಟೈಮಲ್ಲಿ ಆನಲ್ಲೇ ಇದೆ ಓಕೆನಾ. ಇನ್ನೂ ಲೆಂತ್ ಹೊಡೆದಿರೋದು ಅಕ್ಕಿಗಳು ಇನ್ನೂ ಬಂದಿಲ್ಲ. ಸೊ ಮನೆ ಮೇಲೆ ಬಂದಿದ ತಕ್ಷಣ ತೋರಿಸ್ತೀನಿ. ಸೊ ಒಳಗಡೆ ನಮ್ಮದು ನಿಮ್ಗೆ ಗೊತ್ತಿರೋದೇ ಕತ್ಕಾಯಿಲೆ ಬಂದಿರೋದು, ಅದು ಐತೆ, ಅದನ್ನು ತೋರಿಸ್ಬಿಡ್ತೀನಿ. ಸುಮಾರು ಜನ ರೆಡಿ ಆಗ್ತಿಲ್ಲ ಅಂತ ಹೇಳ್ತೀರಾ. ಅದನ್ನು ಬಂದುಬಿಟ್ಟು ನಾವು ಡೈಲಿ ಬಿಟ್ಕೊಂಡ್ರೆ ರೆಡಿ ಡೈಲಿ ನಾವು ಮೆಡಿಕೇಷನ್ ಮಾಡಬೇಕು. ಒಂದು ದಿವಸ ಮೆಡಿಕೇಷನ್ ಮಾಡಿ ಇಲ್ಲ ಬೆದ್ರೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಕಷ್ಟ ಅಲ್ವಾ. ಸೊ ನೋಡ್ಕೊಬೋದು ನಮ್ಮ ಸುರ್ಮಿದೇನಿದೆ ಸಪ್ರೇಟ್ ಮಾಡಿದ್ದೀರಿ ಫಸ್ಟು. ನಮ್ಮದು ಬೂರಿ ಇನ್ನೊಂದೇನಿತ್ತು ಅದಕ್ಕೂ ಲೈಟಾಗಿ ಏನೋ ಆಗಿದೆ, ಅದಕ್ಕೆ ಸಪ್ರೇಟ್ ಮಾಡಿ ಬಿಟ್ಟಿದ್ದೀರಿ. ಇದು ಸುರ್ಮಿ ನೀವು ನೋಡ್ಕೊಬೋದು. ತಲೆ ಶೇಕು ಇರಲಿ ಏನು ಇರಲಿ ಫುಲ್ಲಾಗಿ ಏನೂ ಇಲ್ಲ, ಇವಾಗ ಇನ್ನೂ ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ಇಕ್ಕಿರೋದು. ಸೊ ಅಕ್ಕಿಗಳು ಇನ್ನೂ ಮೇಲೆ ಬಂದಿಲ್ಲ, ಬಂದಿದ ತಕ್ಷಣ ನಿಮ್ಗೆ ತೋರಿಸ್ತೀನಿ. ಪಟ್ಟಗಳಿಲ್ಲ ಐತೆ. ಸೊ ನಾನು ಫುಲ್ ವೀಡಿಯೋ ಹಿಂಗೆ ಆನಲ್ಲಿ ಇಟ್ಕೊಂಡ್ರೆ ಲೆಂತಾಗಿ ಹೋಗುತ್ತೆ. ಸೊ ಮನೆ ಮೇಲೆ ಬಂದಿದ ತಕ್ಷಣ ನಿಮ್ಗೆ ಇನ್ನೂ ತೋರಿಸ್ತೀನಿ. ಟೈಮರ್ ಫೋನಲ್ಲೇ ಇದೆ, ಆನಲ್ಲೇ ಇರುತ್ತೆ ಸರಿನಾ. ಇವತ್ತು ಎಷ್ಟೇ ಟೈಮ್ ಆಗಲಿ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು. ಸೊ ಹಿಂಗೆ ನಾನು ಸಪೋರ್ಟ್ ಮಾಡ್ತಾಯಿರಿ. ಡೈಲಿ ಅಪ್ಡೇಟ್ಸ್ ಪರಲಾಗಲಿ ಇದ್ರದ್ದು ಇವಾಗ, ಯಾಕಂದರೆ ಇದು ಸ್ಟಾರ್ಟಿಂಗು. ಸೊ ನಿನ್ನೆ ಫಸ್ಟ್ ಟೈಮ್ ಬಿಡಿರೋದು, ನಿನ್ನೆ ಬಂದುಬಿಟ್ಟು ಲೈಟಾಗಿ ಒಂದು 2-3 ರೌಂಡ್ ಹೊಡಿತು. ಇವತ್ತಂತೂ ಮೇಲೆ ತುಂಬ ಚೆನ್ನಾಗಿ ಆಯಿತು. ಸೊ ಇರಿ ವೀಡಿಯೋದಲ್ಲಿ ಲಾಸ್ಟ್ ಗಂಟೆ ನೋಡ್ಕೊಳ್ಳಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್. ನಿಮ್ಗೆ ಅಕ್ಕಿಗಳು ಕಾಣಿಸ್ತೈತೆ ಅನ್ಕೊತೀನಿ. ಆ ಸರಿ ಹೋಗ್ತೈತೆ ನೋಡಿ, 2 ಅಕ್ಕಿಗಳು ಕಾಣಿಸ್ತೈತಾ. ಸೊ ಚೆನ್ನಾಗಿ ಮೇಲೆ ಆರ್ತೈತೆ, ಸ್ವಲ್ಪ ಜಾಸ್ತಿನೇ. ಇನ್ನೂ ಏನಂತಂದರೆ ಬಿಸಿಲು ಜಾಸ್ತಿ ಐತೆ. ಸೊ ಅದಕ್ಕೆ ಅಕ್ಕಿಗಳು ಬಂದುಬಿಟ್ಟು ಒಂದು ಸ್ವಲ್ಪ ಕೆಳಗಡೆ ಆರ್ತೈತೆ. ಸ್ವಲ್ಪ ಟೈಮ್ ಆಗ್ತಾಕಂತಂತಾನೆ ಅದು ಸ್ವಲ್ಪ ಮೇಲೆ ಕೆಳಗಡೆ ಆರ್ತಾ ಬರುತ್ತೆ. ಈಗ ಬಿಸಿಲು ನೀವು ನೋಡ್ಕೊಬೋದು, ತಲೆ ನಿಮಗೆ ವೀಡಿಯೋದಲ್ಲೇ ಗೊತ್ತಾಗುತ್ತೆ ಎಷ್ಟು ಬಿಸಿಲಿದೆ ಅಂತ. ಟೈಮಿಂಗ್ ನೋಡ್ಕೊಳ್ಳೋಣ ಫಸ್ಟು. ನೋಡಿ ಇಲ್ಲೇ ಆರ್ತೈತೆ ಮೇಲೆ. ಸೊ ನೋಡಿದ್ರಲ್ಲ ನೀವು, ಅದು 7 ಮಿನಿಟ್ಸ್ ಆಗಿದೆ. ಸೊ 8 ಮಿನಿಟ್ಸ್ ಇಟ್ಕೊಳ್ಳಿ ಇನ್ನು ಸ್ವಲ್ಪ, 4 ಸೆಕೆಂಡ್ 8 ಮಿನಿಟ್ಸ್ಗೆ. ಸೊ 8 ಮಿನಿಟ್ಸ್ ಆಗಿದೆ. ಸ್ವಲ್ಪ ಇದನ್ನು ಖಾಲಿ ಆಗಿದೆ, ನಿನ್ನೆ ಲೈಟಾಗಿ ನೆನೆಸಿಕ್ಕನ ಪಟ್ಟಗಳು ಕೂಡ ಕರೆಕ್ಟಾಗಿರುತ್ತೆ. ಸೊ ಲೈಟಾಗಿ ಇಷ್ಟು ನೆನೆಸೋಣ. ಈ ಜಂಗ್ಲಿಗಳೆಲ್ಲ ಬಂದು ಇಲ್ಲಿ ನಮಗೆ ಡಬಲ್ ಕೆಲಸ ಮಾಡಿದೆ. ಎಲ್ಲ ಕ್ಲೀನ್ ಮಾಡಿ ಇಕ್ಕೋದು ನಾವು ರಾಗಿ ಬಾಕ್ಸ್ ಎಲ್ಲ ಇದಕ್ಕಿದ್ರ ಡಸ್ಟ್ ನೋಡಿ. ಮರಿಗಳಿಗೆ ಒಂದು 2-3 ತಿನ್ನಿಸಿ ಸ್ವಲ್ಪ ದೊಡ್ಡದು ಯಾವ್ದಾದ್ರು ವೀಕ್ ಆಗಿದ್ರೆ ಅದು ಕೂಡ ಕರೆಕ್ಟಾಗಿರುತ್ತೆ. ಏನಂತಂದರೆ ಇವೆಲ್ಲ ಬಂದುಬಿಟ್ಟು ನೀವು ನೈಟ್ ನೆನೆಸಿಕ್ಬೇಕು ಸರಿನಾ. ಆವಾಗ ನೆನೆಸಿಕ್ಕೆ ಆವಾಗಲೇ ಕೊಡೋಕೆ ಹೋಗ್ಬೇರಿ. ಕರೆಕ್ಟಾಗಿ ಡೈಜೆಷನ್ ಆಗಬೇಕಂತ ಹೇಳಿದ್ರೆ ನೀವು ಒಂದು ನೈಟ್ ಇದು ಮಾಡೋಕ್ಕಾಗಿರ್ಬೇಕು. ಸೊ ಹತ್ರ ಒಂದು 10 ಮಿನಿಟ್ಸ್ ಆಗಿದೆ. ಅಕ್ಕಿಗಳು ನೀವು ನೋಡ್ಕೊಬೋದು ಎಷ್ಟು ಮೇಲೆ ಹೋಗಿದೆ ಅಂತ. ನಿಮ್ಗೆ ಕಾಣಿಸ್ತೈತೆ ಅನ್ಕೊತೀನಿ ವೀಡಿಯೋದಲ್ಲಿ ಝೂಮ್ ಮಾಡಿರೋದು. ಸೊ ಝೂಮ್ ಔಟ್ ಮಾಡಿದ್ರೆ ನಿಮ್ಗಂತೂ ಅಕ್ಕಿ ಕಾಣಿಸೋದೇ ಇಲ್ಲ ಅನ್ಕೊತೀನಿ. ಝೂಮ್ ಮಾಡಿ ನೋಡಿಸ್ತೀನಿ. ತುಂಬ ಹೈಟಲ್ಲಿದೆ ಅಕ್ಕಿಗಳು. ಆ್ಯಕ್ಚುಲಿ ಈ ಬಿಸಿಲಿಗೆ ಅದು ಸ್ವಲ್ಪ ಮೇಲೆ ಹೋಗಿ ಟ್ರೈ ಮಾಡಿ ಹಾರ್ತೈತೆ ಅಕ್ಕಿಗಳು.
ಕಾಣಿಸ್ತಾ ಇರ್ಬೋದು ಮೋಸ್ಟ್ಲಿ ನಿಮಗೆ ವೀಡಿಯೋದಲ್ಲಿ. ನನಗಂತೂ ವೀಡಿಯೋದಲ್ಲಿ ಬಿಸಿಲಿಗೆ ಏನೂ ಕಾಣಿಸ್ತಾ ಇಲ್ಲ. ನಿಮ್ಗೆ ಕಾಣಿಸ್ತಾ ಇದ್ದಿದ್ರೆ ಕ್ಲೀನಾಗಿ ಎಲ್ಲ ವೀಡಿಯೋ ಎಲ್ಲ ಕರೆಕ್ಟಾಗಿ ಬಂದರೆ ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಇದಾಗಿ ಹೋಗ್ತೈತೆ ನನಗೆ ಬಿಸಿಲಲ್ಲಿ ಫೋನ್ ಸ್ಕ್ರೀನಲ್ಲಿ ಏನೂ ಕಾಣಿಸ್ತಾ ಇಲ್ಲ. ನೋಡ್ಕೊಬೋದು ಎಷ್ಟು ಟೈಟಲ್ಲಿದೆ ಅಂತ. ನಾನು ಝೂಮ್ ಔಟ್ ಮಾಡಿದ್ರೆ ಅಕ್ಕಿಗಳು ಕಾಣಿಸೋದೇ ಇಲ್ಲ, ಸರಿನಾ? ಸೊ ಇದು ಬಂದುಬಿಟ್ಟು ವೀಡಿಯೋದಲ್ಲಿ ಇರಿ ನೋಡೋಣ. ಒಂದು 10 ನಿಮಿಷ ಆಗಿದೆ. ನಿನ್ನೆ ಬಂದುಬಿಟ್ಟು 1 ಅವರ್ 4 ನಿಮಿಷ ಆಗಿದೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಬಂದುಬಿಟ್ಟು ನಿಮಗೆ ಲೈವ್ ಪ್ರೂಫ್ ಜೊತೆ ಸಿಗೋಣ ಅಂತ ಹೇಳ್ಬಿಟ್ಟು ಸಿಗ್ತಾಯಿದ್ದೀರಿ. ಸೊ ಇದು ಡೇ 1 ಆಫ್ ಈ ಪಟಾಗಳು ಟ್ರೈನಿಂಗ್ ಅಂತಲೇ ಹೇಳ್ಕೊಬೋದು. ಆ ಪಟಾಗಳಿಗೆ ಟೈಮಿಂಗ್ ಇನ್ಕ್ರೀಸ್ ಮಾಡೋ ಆಲ್ರೆಡಿ ಟೈಮಿಂಗ್ ಇನ್ಕ್ರೀಸ್ ಆಗ್ತಾಯಿದೆ. ಅದಕ್ಕೆ ನೋಡೋಣ ಗೈಸ್ ಇವತ್ತು ಏನು ಟೈಮಿಂಗ್ ಮಾಡುತ್ತೆ. ನೀವು ಲೈಕ್ ನೀವು ವೀಡಿಯೋದಲ್ಲೇ ನೋಡ್ತೀರಾ ಎಲ್ಲ. ನಾವು ಅದನ್ನು ಯಾಕಂದರೆ ಸ್ಟಾಪ್ ವಾಚನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಸರಿನಾ? ಅದು ಓಡ್ತಾನೆ ಇರುತ್ತೆ. ನೀವು ಇದರಲ್ಲಿ ಎಕ್ಸಾಕ್ಟ್ ಟೈಮ್ ಕೂಡ ನೋಡ್ಕೊಳ್ಳಿ, ಎಷ್ಟು ಅವರ್ ಎಷ್ಟು ಟೈಮ್ ಅಂತ. ಅದರಲ್ಲಿ ಒಂದು ನಿಮಿಷ ನಾನು ಇದರಲ್ಲಿ ಫೋಕಸ್ ಮಾಡ್ತೇನೆ, ಸರಿನಾ? ಇದರಲ್ಲಿ ಬಂದುಬಿಟ್ಟು ಸ್ವಲ್ಪ ಡಿಸ್ಪ್ಲೇ ಮೇಲೆ ಹೊಡೆದೋಗಿದೆ, ತಪ್ಪಾಗಿ ತಿಳ್ಕೊಂಬಿಡ್ರಿ. ಸೊ ಇಲ್ಲಿ ಬಂದುಬಿಟ್ಟು 4:01 ಆಗಿದೆ ಟೈಮು, ಸರಿನಾ? ಯಾಕಂತೇಳಿದ್ರೆ ನೀವು ಟೈಮಿಂಗ್ಸು ಗೊತ್ತಾಗಬೇಕಲ್ಲ. ನಾನು ಬಿಟ್ಟಿರೋದು ಯಾವಾಗಂತ ಕ್ಲೀನಾಗಿ ಗೊತ್ತಿಲ್ಲ, ಸ್ಟಾಪ್ ವಾಚ್ ಇದೆ. ಸೊ ಇವಾಗ 4:01 ಇಲ್ಲೇ ಟೈಮಿಂಗು ಹೇಳ್ತೀನಿ, ಪ್ಲಸ್ ಸ್ಟಾಪ್ ವಾಚ್ ಟೈಮಿಂಗು ನಾನು ಹೇಳ್ತೀನಿ ನಿಮ್ಗೆ, ಓಕೆನಾ? ಈ 2 ಪಟಾಗಳು ತಾಮ್ರಾಲ್ ಪಟಾಗಳು ಏನಿದೆ ಅದು ಬಂದುಬಿಟ್ಟು ನಮ್ಮ ಕತಂಗೆ ಏನು ಮಕ್ಷಿ ಹಾಕಿದ್ದೀರಿ ಆ ಮಕ್ಷಿಗಾಗಿ, ಇನ್ನೊಂದು ಬಂದುಬಿಟ್ಟು ತಾಮ್ರಾಲ್ಗೆ ಹಾಕಿರೋದು. ಸೊ ಅಪ್ಪ ಬಂದುಬಿಟ್ಟು ಸಗದಾಗಿದೆ. ಫೀಮೇಲ್ ಬಂದುಬಿಟ್ಟು ಒಂದೇ ಸೈಡ್ ಅದಕ್ಕೆ ಕಣ್ಣು. ಸೊ ಅದ್ರದ್ದು ಎರಡು ಸೆಟ್ ಪಟ ಇಳಿಸಿದೆ, ಅದಕ್ಕೆ ಕತಂಗೆ ಹಾಕಿದ್ದೀರಿ ಇವಾಗ ಜೋಡಿ. ಅದಕ್ಕೆ ನೀವು ನೋಡ್ಬೋದು ತಿರ್ಗಾ ಲೈಟಾಗಿ ಕೆಳಗಡೆ ಬಂದೈತೆ ಅಕ್ಕಿಗಳು. ಇನ್ನು ಸ್ವಲ್ಪದಲ್ಲಿ ತಿರ್ಗಾ ಆಮೇಲೆ ಹಾಕೈತೆ. ಮತ್ತು ಇನ್ನೊಂದೇ ಅಂತೇಳಿದ್ರೆ ಹೇಳಿದ ಥರನೇ ಸೊ ಛತ್ರಿ ಒಂದು ದೊಡ್ಡದಾಗಿ ಹೊಡಿಸ್ಬೇಕು. ಆ್ಯಕ್ಚುಲಿ ಅಮೌಂಟ್ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಸುಮಾರು ಜನ ನನ್ನ ಪರಲ್ಲ ಹಂಗೆ ಕೊಟ್ಬಿಟ್ಟಿದ್ದೀನಿ. ಕಾಸು ಮುತಿ ನೋಡಿದರೆ ನಾನು ಅಕ್ಕಿಗಳು ಕೊಡ್ತಾಯಿದ್ದಿಲ್ಲ. ಸೊ ಅವ್ರನ್ನ ಅದನ್ನು ಬಂದುಬಿಟ್ಟು ಅಡ್ವಾಂಟೇಜಾಗಿ ಎತ್ಕೊತವ್ರೆ. ನಾನು ಯಾಕಂದರೆ ಕಾಸು ಹಂಗಿದ ಬಿಟ್ಟರೆ ನಾನು ತಿರ್ಗಾ ಕೇಳೋದು ಇಲ್ಲ. ರೇರ್ ಸಿನಾರಿಯೋದಲ್ಲಿ ಕೇಳಿದ್ರೆ ಕೂಡ, ಯಾಕಂದರೆ ನಾವು ಅಷ್ಟೇ ತಾನೆ. ನಾನು ಅಮೌಂಟು ಬೇರೆಯವ್ರು ನಿನ್ನೆ ಒಬ್ಬರು ಫೋನ್ ಮಾಡಿದರು. ಏನಂತೇಳಿದ್ರೆ ಫೋನ್ ಮಾಡಿಬಿಟ್ಟು ಏನು ಹೇಳಿದ್ರು ಅಂತೇಳಿದ್ರೆ, ಬ್ರದರ್ ನಮಗೆ ರೀಸೆಂಟಾಗಿ ಅವ್ರ ಹೆಸರುಗಳೆಲ್ಲ ಹೇಳೋದು ಬೇಡ, ಸುಮ್ಮನೆ ಏನಕ್ಕೆ 8,000ಕ್ಕೆ ಪರಲ್ಲ ಇಸ್ಕೊಂಡಿದ್ದೀನಿ, ತಾರಾ ಜೋಡಿಯನ್ನು ಇಸ್ಕೊಂಡಿದ್ದೆ ನಾನು. ಅದ್ರ ಪಕ್ಕ 8 ಅವರ್ 9 ಅವರ್ ಆರುತ್ತೆ ಅಂತೇಳ್ಬಿಟ್ಟು, ಅದು ಬಂದುಬಿಟ್ಟು 3 ನಿಮಿಷನೂ ಆಡ್ತಾಯಿಲ್ಲ, 4 ನಿಮಿಷನೂ ಆಡ್ತಾಯಿಲ್ಲ, 4ನೇ ಕಲ್ಲಿ ಬಿದ್ದಿದೆ ಅಂತ ಹೇಳಿದ್ರು. ನನಗೂ ಬೇಜಾರಾಯಿತು. ಸೊ ಅವರೆಲ್ಲ ಒಂದು ಒಳ್ಳೆ ಹೆಸ್ರು ಇರೋಕ್ಕಂಥವ್ರು ಅವರೆಲ್ಲ. ಅವರೇ ಇಂಥ ಪರಲಗಳು ಕೊಟ್ಟರೆ ಅದು ಏನು ಹೇಳೋದು ಎಲ್ಲಿ? ಆ ಚಿಕ್ಕ ಹುಡುಗರನ್ನೆಲ್ಲ ಹಂಗೆ ಏಮಾರಿಸ್ಕೊಡೋದು 8,000 10,000. ನಾನು ಅಷ್ಟೇ ನೋಡಿ, ನಾನು ನಿಮಗೆಲ್ಲ ಆರಿಸಿ ತೋರಿಸ್ಬಿಟ್ಟು ನಾನು ಎಷ್ಟು ಏನೇ ಇರಲಿ ಪರಲ್ಲ ನಿಮ್ಗೆ ಓಪನಾಗಿ ಹೇಳ್ಕೊಡ್ತಾಯಿದ್ದೀನಿ. ನಾನು ಒಂದು ಒಳ್ಳೆ ರೀತಿಯಲ್ಲಿ ನಾನೆಲ್ಲ ಹೇಳ್ಬಿಟ್ಟೇ ಕೊಡ್ತಾಯಿದ್ದೀನಿ. ನಾನು ಕಾಸುಗೋಸ್ಕರ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು, ನಾನು ಎಷ್ಟೇ ಓಪನಾಗಿ ಹೇಳ್ಕೊಟ್ರು ನೀವೆಲ್ಲ ಬಂದುಬಿಟ್ಟು ಏಮಾರಿಸೋರ ಹತ್ರನೇ ಹೋಗಿ ಅವ್ರು ಇದು ಮಾಡೋದ್ರಲ್ಲೇ ಬೀಳ್ತೀನಿ ಅಂತ ಹೇಳ್ತೀರಾ. ಯಾಕಂತೇಳಿದ್ರೆ ಸೇಲ್ ಮಾಡೋರು 100 ಹೇಳ್ತಾರೆ, 9 ಅವರ್ ಆಗಿದೆ, 10 ಅವರ್ ಆಗಿದೆ, 7 ಅವರ್ ಆಗಿದೆ, 6 ಅವರ್ ಆಗಿದೆ ಅಂತ. ನಾವು ನೋಡ್ಬಿಟ್ಟು ಇಸ್ಕೊಬೇಕಲ್ಲ. ಸೊ ಇಬ್ಬರು ಸೈಡು ಫಾಲ್ಟ್ ಇರುತ್ತೆ. ಆದರೆ ಏನಂತ ಹೇಳಿದ್ರೆ, ಅವರು ಸ್ವಲ್ಪ ಒಂದು ಒಳ್ಳೆ ಪ್ಲೇಸಲ್ಲಿ ಇದ್ದು ಒಂದು ಒಳ್ಳೆ ಶೋಕ್ದಾರಾಗಿರಿ. ಈ ಥರ ಕೆಲಸಗಳು ಮಾಡಬೇಡ್ದು. ಏನು ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಅದು ಬಂದುಬಿಟ್ಟು ನೀವು ನೋಡಿಬಿಟ್ಟು ಒಂದು ನಿಮ್ಮ ನಂಬಿಕೆ ಇಸ್ಕೊಬೇಕು. ಯಾವಾಗಲೂ ಒಂದು ಒಳ್ಳೆ ಪರಲಗಳು ಬಂದುಬಿಟ್ಟು ಒಂದು ಒಳ್ಳೆ ರೇಟ್ ಇದ್ದೇ ಇರುತ್ತೆ. ರೀಸೆಂಟ್ ವಿಡಿಯೋ ಯೂಟ್ಯೂಬಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು, ಅದೆಲ್ಲ ನಾವು ತಲೆಗೆ ಹಾಕ್ಕೊಂಡ್ರೆ ಇದಾಗಲ್ಲ, ಸರಿನಾ? ಪರವಾಗಿಲ್ಲ, ಕಮೆಂಟ್ ಹಾಕ್ಲಿ. ನೀವು ಯಾರು ಅವ್ರಿಗೆ ರಿಪ್ಲೈ ಮಾಡಿಬಿಡಿಗೆ, ಸರಿನಾ? ಅವ್ರು ಕಮೆಂಟ್ ಮಾಡ್ಕೊಂಡು ಹೋಗಲಿ, ನಾವು ನೋಡ್ಕೊಳ್ಳೋಣ ಅದನ್ನು, ಸರಿನಾ? ಇವಾಗ ಅಪ್ಡೇಟ್ಗೆ ಹೋಗ್ಬಿಡೋಣ. ಎಷ್ಟು ಅವರ್ ಆಗಿದೆ ಅಂತ ನೋಡೋಣ. ಸಕ್ಸಸ್ಫುಲ್ಲಿ 15 ಮಿನಿಟ್ಸ್ ಆಗಿದೆ. ಮಕ್ಷಿ ಅಂತೂ ಏಟ್ಗಳು ಇನ್ನೂ ಕರೆಕ್ಟಾಗಿ ಹೊಡಿಬೇಕದು. ನೋಡ್ಬೋದು ನೀವು ಅದು ಹೆಂಗೆ ರೇಸ್ ಆಗುತ್ತೆ ಅಂತ ನೋಡಿ. ಏಟೆಲ್ಲ ಕರೆಕ್ಟಾಗಿ ಒಂದು ಏನಂತಂದರೆ ಇವಾಗೇ ತಾನೆ ಸ್ಟಾರ್ಟಿಂಗ್ ಏಟ್ಗಳು ಸಿಸರ್ ಮಾಡಿ ಇಟ್ಕೊಂಡು ಅಕ್ಕಿಗಳ್ನ ಅದು ಇವಾಗ ಬಿಟ್ಕೊಂಡು ತಿರ್ಗಾ ಅಕ್ಕಿ ಪಲ್ಸ್ಕೊಂಡು ಬಾಜಿ ಹೊಡಿಯೋಕ್ಕೆ ಸ್ವಲ್ಪ ಟೈಮ್ ಎತ್ಕೊಳುತ್ತೆ. ಇವಾಗ ಎಷ್ಟನೇದು ಪುನೀತ್ ನಾವು ಬಿಟ್ಕೊಂಡಿರೋದು ಇದನ್ನು? ಇವಾಗ ನಾವು ಎಷ್ಟನೇ ಗೀತ ಬಿಟ್ಕೊಂಡು 3ನೇ ಗೀತನ 4ನೇ ಗೀತನ ಬಿಡ್ತಾಯಿರೋದು? 4ನೇ ಗೀತ ತಾನೆ. ಸೊ 4ನೇ ಗೀತ ನಾವು ಬಿಟ್ಕೊತಿರೋದು ಫ್ರೀ ಫ್ಲೈ ಮಾಡ್ಕೊಳೋಕ್ಕೆ. ಇವಾಗ ಟೈಮಿಂಗ್ ಮಕ್ಷಿ ಅದು ಚೀನಿ ಬಂದುಬಿಟ್ಟು ಒಂದು ಸೈಡಲ್ಲಿ ಆಡ್ತೈತೆ, ಮಕ್ಷಿ ಒಂದು ಸೈಡಲ್ಲಿ ಆಡ್ತೈತೆ. ಇವಾಗ ಗಂಟ ಒಂದೇ ಸೈಡಲ್ಲಿ ಆಡ್ತಾಯಿತ್ತು ನೋಡಿ. ಮಕ್ಷಿ ಬಂದೈತೆ. ಸೊ ಅದು ಇಲ್ದ್ರೂ ಪರವಾಗಿಲ್ಲ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಿನ್ನೆ ಬಂದುಬಿಟ್ಟು 1 ಅವರ್ ಆರ್ತು ವೀಡಿಯೋ ಮಾಡೋಕ್ಕಾಗಿಲ್ಲ. ತಿರ್ಗಾ ಆಮೇಲೆ ಎದ್ದೋಲತ್ತೆ ಅಷ್ಟು ಜಲ್ದಿ ಇಲ್ಲೆಲ್ಲ ನನಗೆ ಗೊತ್ತಿರೋ ಅಷ್ಟು. ಯಾಕಂತೇಳಿದ್ರೆ ಟೈಮ್ ಬಂದುಬಿಟ್ಟು ನೋಡ್ಕೊಬೋದು 16 ನಿಮಿಷ ಇದಾಯಿತು. ನೀವು ನೋಡ್ಬೋದು ತಿರ್ಗಾ ಮೇಲೆ ಹೆಂಗೆ ಎಕ್ಕೊಂತಂತ. ಸೊ ಇಲ್ಲಿ ಹತ್ರ ಬಂದು ತಿರ್ಗಾ ಮೇಲೆ ಹೆಂಗೆ ಎಕ್ಕೈತೆ ಅಂತ ನೀವು ನೋಡ್ಕೊಬೋದು ಅಕ್ಕಿಗಳ್ನ.
ಸೊ ಇದು ಬಂದುಬಿಟ್ಟು ಹಂಗೆ ಆಡ್ತಾ ಇರುತ್ತೆ. ನೋಡೋಣ, ಇವತ್ತೊಂದು ಒಳ್ಳೆ ಟೈಮ್ ಕೊಟ್ಟರೆ ಚೆನ್ನಾಗಿರುತ್ತೆ. ರೇಸ್ ಆಯ್ತು ನೋಡಿ, ಹೆಂಗೆ ರೇಸ್ ಆಗಿಬಿಡ್ತಂತ ಒಂದೇ ಗೀತ. 16 ಮಿನಿಟ್ಸ್ 17 ಮಿನಿಟ್ಸ್ ಹತ್ರ ಆಗಿದೆ. ಸರಿನಾ, ತಿರ್ಗಾ ಸಿಗೋಣ. ಬೇಸಿ ನೋಡ್ಕೊಬೋದು. ಚೀನಿ ಬಂದುಬಿಟ್ಟು ಸ್ವಲ್ಪ ಕೆಳಗಡೆ ಆಡ್ತೈತೆ, ಮಕ್ಷಿನಿ ಸ್ವಲ್ಪ ಕೆಳಗಡೆ ಆಡ್ತೈತೆ. ಮತ್ತು ಟೈಮಿಂಗ್ ನೋಡ್ಕೊಳ್ಳೋಣ ಇನ್ನೊಂದು ಕಿತ. ಅಕ್ಕಿಗಳು ಏನಕ್ಕೆ ಕೆಳಗಡೆ ಮೇಲೆ ಆಡ್ತೈತೆ ಅಂತಂದರೆ ಬಿಸಿಲು ಮೇಯ್ನು. ಸರಿನಾ, ಕ್ಲೈಮೇಟ್ಗೆ ಡಿಪೆಂಡ್ ಆಗಿ ಆರುತ್ತೆ. ಇವಾಗ ಕ್ಲೈಮೇಟ್ ಫುಲ್ ಕೋಲ್ಡ್ ಆಗಿದೆ ಅಂದ್ಕೊಳ್ಳಿ, ಮೇಲೆ ಫುಲ್ ಪಿನ್ನಲ್ಲಿ ಆರುತ್ತೆ. ಸೊ 20 ನಿಮಿಷ ಸಕ್ಸಸ್ಫುಲ್ಲಿ ಹತ್ರ ಆರಿದೆ. ಇನ್ನು 20 ಸೆಕೆಂಡ್ಸ್ಗೆ ಆಗುತ್ತೆ 20 ನಿಮಿಷ. ನೀವು ನೋಡ್ಬೋದು. ಸರಿನಾ, ಹತ್ರನೇ ಕೆಳಗಡೆ ಮೇಲೆ ಆಡ್ತಾನೆ ಇರುತ್ತೆ. ಸೊ ಚೀನಿ ಆ ಸೈಡ್ ಇದೆ, ಮಕ್ಷಿ ಇಲ್ಲಿದೆ. ಮತ್ತು ಸುಮಾರು ಜನ ಬಿಗ್ನರ್ಸ್ ಏನು ಮಿಸ್ಟೇಕ್ ಮಾಡ್ತೀರಾ ಅಂತ ಹೇಳಿದ್ರೆ, ಅದು ಇಲ್ಲಿಯೋ ಟೈಮಲ್ಲಿ ಬಿಟ್ಬಿಡ್ತೀರಾ. ಸರಿನಾ, ಇಲ್ಲಿಯೋ ಟೈಮಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ, ಖಾಲಿ ಬಿದ್ದುಬಿಡುತ್ತೆ. ಯಾಕಂದರೆ ಅದ್ರ ಸುಸ್ತಾಗಿ ಬಿಡುತ್ತೆ ಆಲ್ರೆಡಿ. ಸೊ ಕುತ್ಕೊಳಕ್ಕೆ ಬರೋವಾಗ ನೀವು ಅದನ್ನು ಓಡಿಸಿದ್ರೆ ಅಕ್ಕಪಕ್ಕದಲ್ಲಿ ಇರೋದು ಎಲ್ಲಾದರೂ ಕುತ್ಕೊಂಡ್ಬಿಡುತ್ತೆ. ಸೊ ಮೇಯ್ನ್ ರೀಸನ್ ಅದಕ್ಕೆ ಖಾಲಿ ಆಗೋದಂಗೆ. ಸೊ ಅದಕ್ಕೆ ನಾನು ಹೇಳೋದು ಏನಂತ ಹೇಳಿದ್ರೆ, ಯಾರು ಓಡ್ಸೋಕ್ಕಾಗಬೇಡಿ. ಅದು ಎಷ್ಟೇ ಅವ್ರು ಆರಿ, ಅದಕ್ಕೆ ಇಷ್ಟ ಬಂದು ಎಷ್ಟು ಅವ್ರು ಆರುತ್ತೋ ಅಷ್ಟು ಅವ್ರು ಆರಿ ಕುತ್ಕೊಂಡ್ಬಿಡ್ಬೇಕು. ಮೇಯ್ನ್ ನೀವು ಚೋರಿ ಏನು ಮಾಡಿಸ್ತೀರಾ ಛತ್ರಿ ಮೇಲೆ, ಅದೇ ಬಂದು ಕುತ್ಕೊಬೇಕು. ನೀವು ಅದು ಇಲ್ಲಿಯೋ ಟೈಮಲ್ಲಿ ನೀವು ಓಡಿಸ್ತಾ ಬಂದ್ರೇ ಅವಾಗಲೇ ಅಲ್ಲಿ ಅಥವಾ ಅಲ್ಲಿ ಎಲ್ಲಾದರೂ ಹೋಗಿ ಖಾಲಿ ಬಿಡೋದು ಅದನ್ನು ಅಕ್ಕಿಗಳನ್ನ. ಚಿಕ್ಕ ಮರಿಗಳು ಹೋಗಿ ಖಾಲಿ ಬಿದ್ದರೆ 0 ಗಲ್ಲಿ ಪಟ ಎಲ್ಲ ಹೋಗಿ ಅಲ್ಲೆಲ್ಲಿ ಖಾಲಿ ಬಿದ್ದರೆ ಪರವಾಗಿಲ್ಲ, ಅದಕ್ಕೆ ಬುದ್ಧಿ ಇರಲ್ಲ, ಅಷ್ಟು ಬುದ್ಧಿ ಇರಲ್ಲ. ಅದನ್ನು ನಾವು ಟ್ರೈನ್ ಮಾಡ್ಕೊಬೋದು. ಮತ್ತು ದೊಡ್ಡ ಅಕ್ಕಿಗಳೆಲ್ಲ ನೀವು ಹಂಗೆ ಮಾಡಿದ್ರೆ ಬೇರೆ ಸೈಡ್ ಒಂದು ಕಿತಾವು ಕುತ್ಕೊಂಡ್ಬಿಡ್ತೆ ಅಂತ ಹೇಳಿದ್ರೆ, ನೀವು ನೆಕ್ಸ್ಟ್ ಟೈಮ್ ಏನೇ ಮಾಡಿದ್ರು ಅಕ್ಕಿಗಳಲ್ಲಿಂದ ತಿರ್ಗಿ ಇದು ನಿಮಗೆ ಕಷ್ಟ ಆಗುತ್ತೆ ಅದನ್ನು ಇದು ಮಾಡಿಸೋದು. ಸೊ ದಯವಿಟ್ಟು ಛತ್ರಿ ಮೇಲೆ ಅದು ಎಷ್ಟೇ ಒಂದು 5 ನಿಮಿಷನೂ ಆದರೂ ಪರವಾಗಿಲ್ಲ. ಒಂದು ದಿವಸ 1 ಅವರ್ ಆಡ್ತಾ, ನೆಕ್ಸ್ಟ್ ದಿವಸ 1 ಅವರ್ ಆಡಬೇಕು, ಏನೂ ಇಲ್ಲ. 5 ನಿಮಿಷ ಆದ್ರೂ ಪರವಾಗಿಲ್ಲ, ಬಂದು ಕುತ್ಕೊಳ್ಳಿ ಛತ್ರಿ ಮೇಲೆ. ಸರಿನಾ, ಆ ತಪ್ಪಂತೂ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಅಕ್ಕಿಗಳಂತೂ ಸ್ವಲ್ಪ ಮೀಡಿಯಮ್ ಕೆಳಗಡೆ ಆಡ್ತೈತೆ. ನೆಕ್ಸ್ಟ್ ನಾವೇನು ಮಾಡ್ತೀರ ಅಂತ ಹೇಳಿದ್ರೆ, ಚೀನಿ ಮಕ್ಷಿನ ಒಂದೊಂದು ದಿವಸ ಒಂದೊಂದು ಬಿಡೋಣ. ಸರಿನಾ, ಎರಡು ಒಂದೇ ದಿವಸ ಬಿಡೋದು ಬೇಡ, ಸಪ್ರೇಟಾಗಿ ಟೈಮಿಂಗ್ ನೋಡೋಣ. ಸಿಂಗಲ್ ಬಿಟ್ಟು ಟೈಮಿಂಗ್ ನೋಡೋಣ. ಸಿಗೋಣ ತಿರ್ಗಿ ಇನ್ನೊಂದರಲ್ಲಿ. 20 ಮಿನಿಟ್ಸ್ ಹತ್ರ ಆಗಿರ್ಬೋದು. 21 ಮಿನಿಟ್ಸ್ ಆಗಿದೆ. ನೋಡೋಣ. ನಿನ್ನೆ 1 ಅವರ್ 4 ನಿಮಿಷ ಆರಿತ್ತು. ಇವತ್ತು ವೀಡಿಯೋ ಎತ್ತಾ ಇದ್ದೀನಿ. ಸೊ ಇವತ್ತು ತಿರ್ಗಾ, ಯಾಕಂದರೆ ತುಂಬ ಜನ ಆಮೇಲೆ ನಾನು ಹೇಳಿದ್ದೆಲ್ಲ ಬರೀ ವೀಡಿಯೋ ಪರ್ಪಸ್ಗೆ ಗೊತ್ತೀರಾ. ಸೊ ಹತ್ರ ಒಂದು ಅಟ್ಲೀಸ್ಟ್ 1 ಅವರ್ ಚೇಂಜ್ ಆದರೆ ಚೆನ್ನಾಗಿರುತ್ತೆ. ನೀವು ನೋಡ್ಕೊಬೋದು, ತಿರ್ಗಾ ಅಕ್ಕಿಗಳು ಮೇಲೆ ಹೋಗಿದೆ. ಸೊ ನಾನು ಹೇಳಿದ ಥರನೇ ಕೆಳಗಡೆ ಮೇಲೆ ಆಡ್ತಿರೋದು ಬಿಸಿಲಿಗಾಗಿ. ಸೊ ಕ್ಲೈಮೇಟ್ಗೆ ಸ್ವಲ್ಪ ಪರಲಾಗಳು, ಕ್ಲೈಮೇಟ್ಗೆ ಹೆಂಗಾರುತ್ತೆ, ಸ್ವಲ್ಪ ಪರಲಾಗಳು ಬ್ಲಡ್ ಲೈನಲ್ಲೇ ಬರುತ್ತೆ. ಕೆಳಗಡೆ ಅಂದರೆ ಕೆಳಗಡೆ ಆರುತ್ತೆ, ಮೇಲೆ ಅಂದರೆ ಮೇಲೇ ಆರುತ್ತೆ. ಸೊ ಚೀನಿ ಅಲ್ಲೈತೆ, ಮಕ್ಷಿಯಿಂದ ಬರ್ತೈತೆ. ಇನ್ನೊಂದು ಅಂತ ಹೇಳಿದ್ರೆ, ಅಲ್ಲಿ ಇನ್ನೊಬ್ಬನಿದ್ದಾನೆ. ಸೊ ಅವರು ಶೋಕ್ದಾರೆ. ಸರಿನಾ, ಅವರು ಬಂದುಬಿಟ್ಟು ಅಕ್ಕಿಗಳನ್ನ ಆರಿಸ್ತಾವ್ರೆ. ಆದರೆ ಅವ್ರು ನಮ್ಮಿಂದ ಮುಂಚೆ ಇಕ್ಕಿರೋ ಅಕ್ಕಿಗಳು. ಸೊ ಅವ್ರದ್ದೇನಂತ ಹೇಳಿದ್ರೆ, ಅವ್ರು ಏನು ಮಾಡ್ತಾವ್ರು ಏನೋ ಗೊತ್ತಾಗ್ತಿಲ್ಲ ನನಗೆ. ಅವರು ಆ್ಯಕ್ಚುಲಿ ಒಳ್ಳೊಳ್ಳೆ ಅಕ್ಕಿಗಳು ಇಟ್ಕೊಂಡ್ರೆ, ಆದರೆ ಬಿಡ್ತಾನೆ ಇಲ್ಲ ಅಕ್ಕಿಗಳ್ನ. ಅವರು ಬಿಡ್ತಾರೆ, ಆದ್ರೂ ಆರಿ ಕುತ್ಕೊಂಡ್ಬಿಡ್ತೈತೆ. ಏನು ಅಂತ ನನಗೂ ಗೊತ್ತಿಲ್ಲ. ಚೀನಿ ಮಾತ್ರ ಮೇಲೆ ಎಗ್ಬಿಟ್ಟಿದೆ ಫುಲ್ಲಾಗಿ. ತಿರ್ಗಾ ಇದು ಮಕ್ಷಿ ಯಾವ ಸೈಡ್ ಹೋಯ್ತು ಅಂತ ಗೊತ್ತಾಗ್ತಾಯಿಲ್ಲ. ತಿರ್ಗಾ ಮಕ್ಷಿ ಇಲ್ಲ ಆಯ್ತು ನೋಡಿ. ಸೊ ಇವಾಗ ಏನಂತ ಹೇಳಿದ್ರೆ, ಇಬ್ಬರಿಗೂ ಜಗಳ ಆಗಿಬಿಟ್ಟಿದೆ ಅನ್ಕೊಂತೀನಿ. ಸ್ವಲ್ಪ ಹೊತ್ತು ಜೋಡಿದಲ್ಲಿ ಆಡ್ಬಿಟ್ಟು ಇವಾಗ ಸಪ್ರೇಟ್ ಆಗಿಬಿಟ್ಟಿದೆ. ನೋಡ್ಕೊಬೋದು, ನಾನು ಬಿಟ್ಟಾಗ ಹೆಂಗೆ ಆಡ್ತೈತೆ, ಇವಾಗ ಹೆಂಗೆ ಆಡ್ತೈತೆ ಅಂತ ನೋಡ್ಕೊಳ್ಳಿ. ಇಬ್ಬರು ಆಕಾಶದಲ್ಲೇ ಜಗಳ ಆಡ್ಕೊಂಡ್ಬಿಟ್ಟಿದ್ದಾರೆ. ಗೆಳೆಯರು, ಚಡ್ಡಿ ದೋಸ್ತುಗಳು ಇವರಿಬ್ಬರು. ಸೊ ನಮ್ಮ ಮನೆ ಮೇಲೆ ಸುಮಾರು ದಿನಗಳಾದಮೇಲೆ, ಸುಮಾರು ತಿಂಗಳಾದಮೇಲೆ ನಾವು ಈ ಅಕ್ಕಿಗಳನ್ನ ಬಿಟ್ಕೊಂಡಿರೋದು. ಈ ಮಕ್ಷಿನ ಫಸ್ಟ್ ಆ್ಯಕ್ಚುಲಿ ಇತ್ತು. ನಾವು 3-4 ಕಲಿ ಇದ್ದಾಗ ಈ ಅಕ್ಕಿನ ನಿಮ್ಗೆ ಗೊತ್ತಿರೋದು 6 ಅವರ್ ಏನೋ ಹತ್ರ ಆರಿಸಿದ್ರಿ. ಅದಾದಮೇಲೆ ಬಂದ್ ಮಾಡಿಬಿಟ್ರಿ. ಸೀಸನ್ ಹತ್ರ ಬಂತಂತ ಹೇಳ್ಬಿಟ್ಟು ಬಂದ್ ಮಾಡ್ಕೊಂಡ್ರಿ. ಸೊ ಹಂಗಾಗಿ ಅದ್ರ ಜೊತೆ ಇದನ್ನೂ ಅಷ್ಟೇ ಸಾಯೋ ಸ್ಟೇಜ್ಗೆ ಹೋಗ್ಬಿಟ್ಟಿತ್ತು ಗೈಸ್. ಅದ್ರ ಸ್ಟೋರಿ ಒಂದು ದೊಡ್ಡ ಸ್ಟೋರಿ. ಅದರದ್ದೆಲ್ಲ ನಾನು ಒಂದು ವೀಡಿಯೋದಲ್ಲಿ ಬೇಕಿದ್ರೆ ಹೇಳ್ತೀನಿ ಹೆಂಗೆ ಏನಾಯ್ತು ಅಂತ ಹೇಳ್ಬಿಟ್ಟು. ಸರಿನಾ, ತುಂಬ ಲೆಂತ್ ಬೇಡ ವೀಡಿಯೋಗಳು. ಈಗಳುಗಳೆಲ್ಲ ಫುಲ್ಲಾಗಿ ಆಡ್ತಾಯಿದ್ದು ಗುರು ಇದ್ರ ಮೇಲೇ. ಈ ಜಂಗ್ಲಿಗಳ್ದು ರೋದನೆ ನನಗೆ. ಊಟ ಆಗ್ತೀರಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲೇ ಕೂತ್ಕೊಂಡೈತೆ. ಸೊ ಹತ್ರ 30 ನಿಮಿಷ ಆಗಿದೆ. ಇವಾಗ ಇದರಲ್ಲಿ ಟೈಮ್ ಬಂದುಬಿಟ್ಟು 4:18. ಸೊ ಆವಾಗಲೇ ಏನಿತ್ತು, 4 o'clock 4:01 ಏನೋ ಇತ್ತು, 4:18. ಯಾಕಂದರೆ ನಾನು ನಿಮ್ಗೆ ಬಂದುಬಿಟ್ಟು ಹಾನೆಸ್ಟಾಗಿ ಕಂಟೆಂಟ್ ಕೊಡ್ತೀನಿ, ಹಾನೆಸ್ಟಾಗಿ ಪರಲಗಳು ಕೊಡ್ತೀನಿ, ಎಲ್ಲ ನಿಮ್ಗೆ ಹಾನೆಸ್ಟಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಬಂದುಬಿಟ್ಟು ಸ್ವಲ್ಪ ಜನ ನಮ್ಮ ಬಗ್ಗೆ ನಮ್ಮನ್ನ ನೋಡಿ ತಿಕ್ಕ ಹುರ್ಕೊಂತಾರೆ.
ಹುರ್ಕೊಂಡೇ ಕಮೆಂಟ್ಗಳು ಹಾಕ್ತಾರೆ. ಪರವಾಗಿಲ್ಲ ಗೈಸ್, ಏನಂತಂದರೆ ನಾನು ನಿಮಗೆ ಈ ಥರ ಓಪನಾಗಿ ಕೊಡ್ತೀನಿ, ಈ ಥರ ಕಂಟೆಂಟ್ ನಿಮ್ಗೆ ಯಾರೂ ಕೊಡೋಲ್ಲ. ಹಿಂಗೆ ತೋರಿಸ್ಬಿಟ್ಟು ಈ ಥರ ಮಾಡಿಬಿಟ್ಟು ನಿಮ್ಗೆ ಯಾರು ಅಕ್ಕಿಗಳು ಕೊಡೋದು ಇಲ್ಲ. ನಾನು ನಿಮ್ಗೆ ಎಷ್ಟು ಇವಾಗ ಗಂಟ ನಾನು ಏನಾದರೂ ನಿಮಗೆ ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಿದ್ದೀನಾ, ಅಥವಾ ಏನಾದರೂ ಒಂದು ಕೆಟ್ಟ ರೀತಿಯಲ್ಲಿ ಏನಾದರೂ ವೀಡಿಯೋಸ್ ಮಾಡಿದ್ದೀನಾ? ನಿಮ್ಗೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ. ಆದರೆ ಕೂಡ ಬೇರೆ ಯಾರಿಗೂ ನಾನು ಫಾಲ್ಟ್ ಮಾಡಿರಲ್ಲ. ನಿಮ್ಗೆ ಗೊತ್ತಿರೋದೆ, ಒಬ್ಬರ ಬಗ್ಗೆ ಮಾತಾಡಿರಲ್ಲ, ಒಬ್ಬರ ಬಗ್ಗೆ ಏನು ಕೆಟ್ಟದಾಗ ಮಾಡಿಲ್ಲ. ಆದ್ರೂ ಏನಕ್ಕೆ ಬ್ಯಾಡ್ ಕಮೆಂಟ್ಸ್ ಮಾಡಿದೆ ಅಂದರೆ ನೀವು ಅರ್ಥ ಮಾಡ್ಕೊಬೇಕು. ಅದೆಲ್ಲ ಬಂದುಬಿಟ್ಟು ನಾವು ಒಂದು ಬೆಳೆಯೋ ಸ್ಟೇಜಲ್ಲಿ ತಿಕ್ಕ ಹೊರ್ಕೊಂಡು ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ನನ್ನ. ನೋಡ್ಬೋದು ತಿರ್ಗಾ ಎಷ್ಟು ಮೇಲೆ ಹೋಗಿದೆ ಅಂತ. ಮತ್ತು ದಯವಿಟ್ಟು ಹೇಳ್ತಾ ಇದ್ದೀನಿ, ನಮಗೋಸ್ಕರ ಯಾರು ಜಗಳ ಆಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಲವ್ ಏನೇ ಇದೂ ನಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಒಳ್ಳೆ ಕಮೆಂಟ್ಸ್ ನಿಮ್ಮದು ನನಗೆ ತುಂಬ ಖುಷಿ ಕೊಡುತ್ತೆ. ನನ್ನ ಬಗ್ಗೆ ನೀವು ಯಾರು ಕಮೆಂಟ್ ಹೊಡಿಬೇಕಂತಂದರೆ ಒಂದು ಒಳ್ಳೆ ಕಮೆಂಟ್ಸ್ ಹೊಡಿಬೋದು. ನೆಗೆಟಿವ್ ಕಮೆಂಟ್ಸ್ ಇದ್ದೇ ಇರುತ್ತೆ, ಬಟ್ ನಮ್ಮ ಬಗ್ಗೆ ಏನಾದರೂ ಯೂನಿಕಾಗಿ ನೀವು ಹೊಡೆದ್ರೆ ಅದು ನನಗೊಂದು ಖುಷಿ, ನಮ್ಮ ಬಗ್ಗೆ ಒಂದು ಕಮೆಂಟ್ ಹೊಡೆದ್ರಲ್ಲ ಅಂತ. ಸೊ ಇದಕ್ಕಾಗಿ ನಾನು ಒಬ್ಬನೇ ಕಷ್ಟಪಡ್ತಾರಲ್ಲ, ಇಲ್ಲಿ ಥರನೇ ಇನ್ನೊಬ್ಬರು ಅಲ್ಲೇ ಇದ್ದಾರೆ, ಮೇಯ್ನ್ ಪಾರ್ಟ್ ಅವನು ಕೂಡ. ಯಾಕಂತೇಳಿದ್ರೆ ಈ ಕ್ರೆಡಿಟ್ಸ್ ಎಲ್ಲ ನಾನು ಒಬ್ಬನೇ ಎತ್ಕೊಂಡ್ರೆ ಅದು ತಪ್ಪು. ನನ್ನಿಂದೆ ಅವ್ನು ನಿಂತ್ಕೊಂಡಿದ್ದಾನೆ, ಅವ್ನು ಸಪೋರ್ಟ್ ಮಾಡ್ತಾವನೆ. ಸೊ ನಾವು ಬಂದುಬಿಟ್ಟು ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ನಾವು ಅಕ್ಕಿಗಳನ್ನ ಶೋಕಿಯಲ್ಲಿ ತುಂಬ ಮೋಸ ಹೋಗಿ ಅದು ಮಾಡಿ ಇದು ಮಾಡ್ತಾ ಇರೋದು. ಈ ಅಕ್ಕಿ ಬಂದುಬಿಟ್ಟು ಸ್ವಲ್ಪ ವೀಕ್ ಆಗಿದೆ ಆ್ಯಕ್ಚುಲಿ, ಶೀಕಲ್ಪಟ್ಟೆ ಅದನ್ನು ರೆಕ್ಕೆಗಳು ಕಿತ್ಬಿಟ್ಟಿದ್ರಿ. ಸೊ ಅದಕ್ಕೆ ಹಂಗಿದೆ, ಅದನ್ನು ಕೂಡ ರೆಡಿ ಮಾಡಿಬಿಡ್ತೀರಿ. ಏನೇ ಇರಲಿ ಒಂದು ಇವಾಗ ಸ್ವಲ್ಪ ಖರ್ಚು ತುಂಬ ಇದೆ ನಮಗೆ, ಇದೆಲ್ಲ ಹೇಳ್ಕೊಳೋದು ಬೇಡ, ಮಾಡೋಣ ಒಂದೊಂದಾಗೆ ಮಾಡೋಣ. ನೋಡಿ ಇವಾಗ ಕ್ಲೈಮೇಟು ಒಂಥರ ಕೂಲ್ ಆಗಿದೆಯಾ, ನೋಡಿ ನೀವು ಕೂಲ್ ಆಗಿದ ತಕ್ಷಣ ಮೇಲೆ ಎಕ್ಕೋದು ಸ್ಟಾರ್ಟ್ ಆಯ್ತು ಅಕ್ಕಿಗಳು. ತಿರ್ಗಾ ಚೀನಿ ಅಂತೂ ಇನ್ನೂ ಮೇಲೆ ಎಗ್ಬಿಡಿರುತ್ತೆ. ಚೀನಿ ಇಲ್ಲೇ ಬಂದಿದೆ, ನೀವು ನೋಡ್ಕೊಬೋದು. ಸೊ ಚೀನಿ ಮಕ್ಷಿ. ನೆಕ್ಸ್ಟು ಆರೋಕ್ಕಂಥ ಪಟ್ಟಾಗಳು ಇಲ್ಲವೇ ನಮ್ಮ ನೆಕ್ಸ್ಟ್ ಮನೆ ಮೇಲೆ ಆಡೋಕ್ಕಂತ ಒಂದು ಏನು ಹೇಳ್ಬೋದು ನಮಗೆ ಇವಾಗ. ಯಾಕಂದರೆ ಈ ಬಿಸಿಲಲ್ಲಿ ಬಂದುಬಿಟ್ಟು ನಾವು ಈ ಪಟಾಗಳನ್ನ ಕಷ್ಟ ಬಂದುಬಿಟ್ಟು ನಮಗೆ ಗೊತ್ತು, ಅದನ್ನು ಬಂದು ನೋಡಿ ಅದಕ್ಕೆ ತಿನ್ನಿಸಿ. ಈ ಮರಿಗಳ್ಗಂತೂ ನಾನು ಇಷ್ಟಿದ್ದಾಗ ಕಡಲೆಕಾಳುಗಳು ನೋಡ್ಕೊಂಡು ರೆಡಿ ಮಾಡ್ಕೊಂಬಂದಿರೋದು ಅಕ್ಕಿಗಳು. ಸೊ ಎರಡೂ ಒಂದೇ ಅಪ್ಪ ಅಮ್ಮ ಆಗಿರೋ ಮರಿಗಳು. ಸೊ ಫಸ್ಟ್ ಟೈಮ್ ನಾವು 2 ಮರಿಗಳನ್ನ ಶೀಕಲಾಗಿದ್ರೆ ಕಾಪಾಡಿ, ಯಾಕಂದರೆ ಯಾವಾಗಲೂ ಒಂದೇ ಮರಿ ಮಾಡಿಸ್ತೀರಿ. ಸೊ ನೋಡ್ಬೋದು ಅಕ್ಕಿಗಳು ಬಂದುಬಿಟ್ಟು ಒಂದು ಮೀಡಿಯಮ್ ರೇಂಜಲ್ಲೇ ಆಡ್ತೈತೆ. ನನ್ನ ಪಟಾಗಳು ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಹಂಗೆ ಕೊಡ್ದಿರೋದು, ಇದಕ್ಕೆ ಮೇನ್ ರೀಸನ್ನು. ಇವಾಗ ಆರಿಸಿದ್ನಾ ಈ ಥರ ಒಳ್ಳೆ ಟೈಮ್ ಮಾಡಿದಾಗ ನೋಡಿ ಗುರು ಹಿಂಗೆ ಆರಿದೆ, ಇಷ್ಟು ಅವರ್ ಆರಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಓಪನಾಗಿ ಕೊಡ್ತೀನಿ. ಯಾರೋ ಹತ್ರ ಇದು ಅಕ್ಕಿನ ಹಾಕಿದ್ನ ಎತ್ಕೊಂಬಂದ ಒಳಗಡೆ ಬಿಟ್ಟನಾ, ಅಂದರೆ ದೊಡ್ಡ ಅಕ್ಕಿಗಳನ್ನೆಲ್ಲ ಆಸ್ತಿ ತೋರ್ಸೋಕ್ಕಾಗಲ್ಲ, ಬ್ರೀಡಿಂಗ್ ಬಿಡೋದು, ಅದನ್ನು ಬಿಟ್ಟು ತೋರಿಸ್ತೀನಿ. ಹಂಗೆ ನಿಮ್ಗೆ ನಂಬಿಕೆ ಇಲ್ವಾ ನನಗೆ ಹೇಳಿ, ನಾನು ಪಟ್ಟ ಮಾಡಿಸಿ ತೋರಿಸ್ಬಿಟ್ಟು ನಿಮ್ಗೆ ಕೊಡ್ತೀನಿ, ನೀವು ಎತ್ಕೊಳ್ಳಿ. ನಾನು ಬೇರೆಯವ್ರ ಹತ್ರ ನೋಡಿ ನಾನು ಒಂದು 1000 ರೂಪಾಯಿ 500 ರೂಪಾಯಿ ಜಾಸ್ತಿನೇ ಹೇಳ್ಬೋದು, ಬೇರೆಯವ್ರ ಹತ್ರ ಮೋಸ ಮಾಡೋಂತೂ ಕೊಡೋಲ್ಲ ನಾನು. ಯಾಕಂದರೆ ನನಗೆ ಒಂದು 500 ರೂಪಾಯಿ ನೀವು ಕಮ್ಮಿ ಕೇಳಿದ್ರೂ ನಾನು ಅಕ್ಕಿಗೆ ನನಗೆ ಲಾಸ್ ಆದರೂ ಪರವಾಗಿಲ್ಲ ಕೊಡ್ತೀನಿ ನಾನು, ಯಾಕಂದರೆ ಬಿಸ್ನೆಸ್ ಮಾಡ್ತಾಯಿಲ್ಲ. ನಿಮ್ಗಳ್ಗೆ ಒಂದು ಒಳ್ಳೆ ಅಕ್ಕಿಗಳು ಸಿಗಲಿ, ಅಕ್ಕಿ ಶೋಕಿ ಬೆಳೀಲಿ, ಅಕ್ಕಿ ಶೋಕಿ ನೀವು ಉಳಿಸ್ರಿ, ನೀವು ಬೇರೆಯವ್ರಿಗೆ ನೀವು ಅಕ್ಕಿ ಶೋಕಿ ಹೇಳ್ಕೊಡ್ರಿ, ಸರಿನಾ? ನನಗೆ ಬೇಕಾಗಿರೋದು ಅಷ್ಟೇ, ಅಮೌಂಟ್ ಅಂತೂ ಬೇಕಾಗಿಲ್ಲ ನಮಗೆ. ಒಂದು ಒಳ್ಳೆ ಹೆಸರು ಮಾಡ್ಕೊಳ್ಳಿ. ಮತ್ತು ನಾನು ಕೊಡೋ ಪದವಿಗಳು ನಿಮ್ಗೆ ಹತ್ರ ಯಾರೇ ಇರಲಿ, ನಿಮ್ಗೆ ಏನಾದರೂ ಅಲ್ಲಿ ಫಾಲ್ಟ್ ಆಯಿತಾ ನನಗೆ ಫೋನ್ ಮಾಡಿ, ನಮ್ಮ ಮನೆಗೆ ನಾನೇ ಕಳಿಸ್ಬಿಟ್ಟು ನಾನೇನಾದ್ರು ಪಟ ಆಗಿರೋದ್ರಲ್ಲಿ ನಿಮಗೆ ನಾನು ಹಂಗೆ ಎತ್ಕೊಟ್ಟು ನಿಮ್ಗೆ ಕೊಡ್ತೀನಿ. ಆ ಜೋಡಿ ನೀವೇ ಇಟ್ಕೊಳ್ಳಿ, ಸರಿನಾ? ನಮ್ಗೆ ಬೇಕಾಗಿರೋದು ಒಂದು ಒಳ್ಳೆ ಹೆಸರು. ಅಕಸ್ಮಾತ್ ಫಾಲ್ಟ್ ಏನೋ ಆಗೋಲ್ಲ, ಅಕಸ್ಮಾತ್ ಫಾಲ್ಟ್ ಏನಾದ್ರು ಆಯಿತು ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತ ರೆಸ್ಪಾಂಡ್ ಆಗೇ ಆಗ್ತೀನಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ರೆಸ್ಪಾಂಡ್ ಆಗೇ ಆಗ್ತೀನಿ. ಸೊ ಅಕ್ಕಿನ ಚೆಕ್ ಮಾಡೋಣ ಇವಾಗ ಎಲ್ಲೈತೆ ಅಂತ. ಸ್ವಲ್ಪ ಲೆಂತ್ ಹೊಡೆದಿರೋ ಥರ ಕಾಣಿಸ್ತೈತೆ, ಇಲ್ಲ ಮೇಲೆ ಎಕ್ತಾ ಗೊತ್ತಾಗ್ತಾಯಿಲ್ಲ. ಟೈಮ್ ನೋಡೋಣ, ಒಂದು ಟೈಮ್ ನೋಡಿಬಿಟ್ಟು. ಫೋನಲ್ಲಿ ಚಾರ್ಜ್ ಕೂಡ ತುಂಬ ಕಮ್ಮಿ ಐತೆ, ನನಗೆ ಮೋಸ್ಟ್ಲಿ ಬರಲ್ಲ ಅಂದ್ಕೊತೀನಿ. ನಿಮಗೇನಾದರೂ ನನಗೆ 1 ಅವರ್ ಒಳಗಡೆ ಕಟ್ ಆಗಿದ್ರೆ ನಾನು ನಿಮಗೆ ಪಕ್ಕಾ ಸ್ಕ್ರೀನ್ಶಾಟ್ ಜೊತೆ ಹಾಕ್ತೀನಿ, ಸರಿನಾ? ನಂದು ಫೋನ್ದು ಎಷ್ಟು ಚಾರ್ಜ್ ಇತ್ತು ಅನ್ನೋದು ಕೂಡ ನಾನು ಸ್ಕ್ರೀನ್ಶಾಟ್ ಜೊತೆ ಹಾಕ್ತೀನಿ. ಯಾಕಂತೇಳಿದ್ರೆ ನನಗೆ ಮೋಸ್ಟ್ಲಿ ಡೌಟು ಅಷ್ಟು ಅವರ್ ಬರೋದು ನನಗೆ ಚಾರ್ಜಿಂಗ್ ಇದರಲ್ಲಿ. ನೋಡೋಣ ನೀವು ನೋಡ್ಕೊಬೋದು 40 ಮಿನಿಟ್ಸ್ ಹತ್ರ ಆಗಿದೆ, ಸರಿನಾ? 40 ಮಿನಿಟ್ಸ್ ಹತ್ರ ಆಗಿದೆ, 2 ಮೇಲೇ ಇದೆ. ಸೊ ಒಂದು ಮೇಲೆ ಆರ್ತೈತೆ. ಸೊ ಇನ್ನೂ ಒಂದು 15 ಸೆಕೆಂಡ್ಗೆ 40 ಮಿನಿಟ್ಸ್ ಕಂಪ್ಲೀಟ್ ಸಕ್ಸಸ್ಫುಲಿ ಆಗುತ್ತೆ, 10 ಸೆಕೆಂಡ್ಸ್ಗೆ. ಓಕೆನಾ? ಸೊ ಸಿಗೋಣ ಇವತ್ತು, ನೋಡೋಣ. ನಾನು ನಂಬಿಕೆ ಇತ್ತು, ಆ ನಂಬಿಕೆ ನಿಮ್ಗೆ ಆರಿಸಿ ತೋರಿಸ್ತೀನಿ ಇವತ್ತು, ಸರಿನಾ?
ಲಾಸ್ಟ್ ಟೈಮ್ 42 ಏನೋ ಇಷ್ಟೊತ್ತಿಗೆಲ್ಲ ಅಕ್ಕಿಗಳು ಆ್ಯಕ್ಚುಲಿ ಇಳಿದ್ಬಿಟ್ಟಿತ್ತು. ಇವಾಗ ನೀವು ನೋಡ್ಕೊಬೋದು ನಾನು ನಿಮಗೆ ಎಂಥ ಅಕ್ಕಿಗಳು ನೀವು ಇದರಲ್ಲೇ ಗೆಸ್ ಮಾಡ್ಬೋದು. ನಾನು ನಿಮಗೆ ಓಪನ್ನಾಗಿ ಯಾರು ಹೇಳ್ದಿರಕ್ಕಂಥ ವಿಷಯ ಮತ್ತು ಅಪ್ಡೇಟ್ಸು ಎಲ್ಲ ಇದರಲ್ಲೇ ಕೊಡ್ತಾಯಿದ್ದೀನಿ. ಸೊ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಕಂಟೆಂಟ್ಸು ಎಲ್ಲ ಕೊಡ್ತೀರಿ. ಸೊ ಇನ್ನು ಸ್ವಲ್ಪ ಈ ಸಲ ಬೇರೆಯವ್ರ ದಾವಡಿಗೆ ಹೋಗ್ಬಿಟ್ಟು ಅಕ್ಕಿಗಳು ಒಳ್ಳೆ ಲಾಂಗ್ ಟೈಮ್ ಯಾರು ಬಿಟ್ಟಿದ್ದಾರೆ ಇಂಟರ್ವ್ಯೂ ಮಾಡೋಣ, ಸರಿನಾ? ಇಂಟರ್ವ್ಯೂ ಎಲ್ಲ ನೀವು ಮಾಡಬೇಕು ಅನ್ನೋರು ಕಮೆಂಟ್ ಮಾಡಿ. ಇವಾಗ ಸದ್ಯಕ್ಕೆ ನಮಗೆ ಒಂದು ಸೋರ್ಸ್ ಆಫ್ ಒಂದು ಒಳ್ಳೆ ಫೋನ್ ಇಲ್ಲ, ಒಂದು ಇದು ಇಲ್ಲ, ಮಾಡೋಣ ಸ್ವಲ್ಪ ಸ್ಲೋ ಆಗಿ ಮಾಡೋಣ. ಕಮೆಂಟ್ ಮಾಡಿ ಅದನ್ನು ಮಾಡ್ಬೇಕಂತ ಹೇಳಿದ್ರೆ ಗೈಸ್. ಸೊ 50 ನಿಮಿಷ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗಿದೆ. ತೋರಿಸ್ತೀನಿ ರೀ ನಿಮಗೆ. ಇನ್ನೊಂದನ್ನು ಮಕ್ಷಿನ ಕೂಡ ತೋರಿಸ್ಬಿಡ್ತೀನಿ. ಫಸ್ಟು ಚಿನಿನ ತೋರಿಸ್ತೀನಿ, ಮಕ್ಷಿ ಯಾವಾಗಲೂ ತೋರಿಸಿದ್ದು ಇದೊಂದು. ಸೊ ಟೈಮಿಂಗ್ ನೋಡ್ಕೊಳ್ಳೋಣ. 51 minutes 15 seconds ಆಗಿದೆ. ಸೊ ಹತ್ರ 52 ಸೆಕೆಂಡ್ಸ್ಗೆ ಆಗ್ತಾಯಿದೆ, 52 minutes ಆಗ್ತಾಯಿದೆ, ಸಾರಿ 52 minutes ಹತ್ರ ಆಗ್ತಾಯಿದೆ. ಸೊ ಇವತ್ತು 1 hour ಚಿಲ್ಲರೆ ಖಂಡಿತ ಬಂದೇ ಬರುತ್ತೆ. ಇನ್ನೂ ಯಾರು ಸ್ಕಿಪ್ ಮಾಡಬೇಡ್ರಿ, ನಿಮಗೋಸ್ಕರ ನಾನು ಇಷ್ಟು ಲಾಂಗ್ ಕಂಟೆಂಟ್ ಮಾಡ್ತೀನಿ. ಸೊ ನೀವು ದಯವಿಟ್ಟು ನೋಡಿಬಿಟ್ಟು, ತುಂಬ ಜನ ಲೈಕ್ ಮಾಡಿದ್ದೀರಾ, ಬರೀ ಕಂಟೆಂಟ್ ಮಾತ್ರ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ನೋಡಿಬಿಟ್ಟು ಒಂದು ಲೈಕ್ ಮಾಡಿದ್ರೆ ನನಗೆ ಖುಷಿ. ಯಾಕಂತೇಳಿದ್ರೆ ಒಂದು 3000 ಜನ ನೋಡಿದ್ರೂ ಒಂದು ಅಟ್ಲೀಸ್ಟ್ ಒಂದು 2000 ಲೈಕ್ ಆದರೂ ಬಂದರೆ ಪರವಾಗಿಲ್ಲ. ನೋಡೋರೆಲ್ಲ ನೋಡಿಬಿಟ್ಟು ಹಂಗೆ ಸ್ಕಿಪ್ ಮಾಡಿದ್ರೆ ತುಂಬ ಬೇಜಾರಾಗ್ತೈತಿ. ಇಷ್ಟಿಷ್ಟು ಕಷ್ಟಪಟ್ಟು 1 hour ಪರಲಗೋಸ್ಕರ ವೀಡಿಯೋ ಮಾಡಿದ್ದು ನೀವು ಯಾರು ಕಮೆಂಟ್ ಮಾಡಿದಿರಾ, ಲೈಕ್ ಮಾಡಿದಿರೋ ಅವ್ರಿಗೆ ತುಂಬ ಬೇಜಾರಾಗ್ತದೆ. ನಾನು ನಿಮ್ಮನ್ನು ಏನೂ ಕೇಳ್ಕೊಂಡಿಲ್ಲ, ಬರೀ ನಮಗೆ ಸಪೋರ್ಟ್ ಮಾಡಿ ಒಂದು ಲೈಕು ಒಂದು ಕಮೆಂಟ್ ಮಾಡಿದ್ರೆ ಸಾಕು ಅಂತ ಕೇಳ್ಕೊತಾ ಇದ್ದೀನಿ. ನನಗೋಸ್ಕರ ಅಷ್ಟಾದರೂ ನೀವು ಮಾಡಲೇಬೇಕಾಗುತ್ತೆ. ಯಾಕಂತೇಳಿದ್ರೆ ನಾನು ಬಂದುಬಿಟ್ಟು ನಿಮಗೋಸ್ಕರ ಯಾವಾಗಲೂ ಒಂದು ಹಾನೆಸ್ಟ್ ಕಂಟೆಂಟ್ಸೇ ಕೊಡ್ತಾಯಿದ್ದೀನಿ, ಸರಿನಾ? ಸೊ ನೀವೆಲ್ಲ ಲೈಕ್ ಮಾಡ್ತೀರಾ ನಂಬ್ತಾ ಇದ್ದೀನಿ ಇದಕ್ಕೆ ಮೇಲೆ. ಯಾಕಂದರೆ ನಿಮಗೆ ನಾನು ಓಪನಾಗಿ ಇದೆಲ್ಲ ತೋರಿಸಿ ನಿಮಗೆ ಮಾಡ್ತಾಯಿದ್ದೀನಿ. ಇಂಥ ಕಂಟೆಂಟ್ ನಿಮಗೆ ಕೊಡೋರು ತುಂಬ ಕಮ್ಮಿ, ಅದರಲ್ಲಿ ನಾನು ಒಂದು ಒಳ್ಳೆ ಕಂಟೆಂಟ್ ಕೊಡೋದ್ರಲ್ಲಿ. ಸೊ ನೋಡೋಣ, ನಾನೊಂದು ಒಳ್ಳೆ ಕಂಟೆಂಟ್ ಕೊಡ್ತಾಯಿದ್ದೀನಿ, ನಾನು ಅನ್ಕೊತಾ ಇದ್ದೀನಿ. ಏನಾದ್ರು ತಪ್ಪು ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ, ಅದನ್ನು ಸರಿಪಡಿಸ್ಕೊತೀನಿ, ಸರಿನಾ ಗೈಸ್? 1 hour 15 seconds ಸಕ್ಸಸ್ಫುಲ್ಲಿ ಕಂಪ್ಲೀಟ್. ಮಕ್ಷಿ, ಚೀನಿ, ಥ್ಯಾಂಕ್ ಯು ಇಬ್ಬರಿಗೂ, ಥ್ಯಾಂಕ್ ಯು ಆರಿರೋದಕ್ಕೆ. ನಾನು ಬಂದುಬಿಟ್ಟು ನಿಮಗೆ ಲೈವ್ ಪ್ರೂಫ್, ಲೈವ್ ಆರಿಸೋದು, ಸರಿನಾ? ಇದರಲ್ಲಿ ಟೈಮ್ ನೋಡ್ಕೊಳ್ಳಿ ನೀವು, ಇದರಲ್ಲಿ 4:51 ಆಗಿದೆ, ಸರಿನಾ? ಸೊ ನೀವು ಗೆಸ್ ಮಾಡ್ಕೊಳ್ಳಿ ನಾನು ಎಷ್ಟು ಅವರ್ ನಾನು ಅದರಲ್ಲಿ ಇದಾಗಿ ಬಿಟ್ಟಿರೋದು. ಸೊ ಅದರಲ್ಲಿ ಆಲ್ಮೋಸ್ಟ್ ಆವಾಗ ಒಂದು 10-15 ನಿಮಿಷ ಆಗಿಬಿಟ್ಟಿತ್ತು ನಾನು ಬಿಟ್ಟು. ಸೊ ನಮ್ಮ ಮನೆ ಸುರ್ಮಿ ಪಟ್ಟ ಇದು ತುಂಬ ಚೆನ್ನಾಗಿ ಬಂದಿದೆ. ರಿಂಗೇ ಇರಲಿ ಏನೇ ಇರಲಿ, ರಿಂಗ್ ಅಂದರೆ ಕಾಲು ರಿಂಗ್ ಅಲ್ಲ, ಕಣ್ಣಲ್ಲಿ ರಿಂಗು. ಓಕೆನಾ? ಸೊ ಇದು ಫಿನಿಷಿಂಗ್ ಒಂದು ವೀಡಿಯೋ ಲಾಸ್ಟಲ್ಲಿ ಹಾಕ್ತೀನಿ. ಸೊ ಹೆಂಗಿದ್ರು 1 hour ಮೇಲೆ ದಾಟ್ಕೊಂಡ್ಬಿಡ್ತು. ಅದು ಎಷ್ಟು ಅವರ್ ಆಯಿತು ಅಂತ ಹೇಳ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ತುಂಬ ಲೆಂತ್ ಮಾಡೋದು ಬೇಡ, ಕಟ್ ಮಾಡಿ ಹಾಕ್ತೀನಿ. ಅಂದರೆ ನಿಮಗೆ ನೋಡ್ಕೊಬೋದು ನೀವು. 1 hour ದಾಟ್ಕೊಂಡ್ಬಿಟ್ಟಿದ್ದೀನಿ, ಇನ್ನೇ 1 hour 4 minutes ಆಯಿತು. ಇಲ್ಲ ಆಲ್ಮೋಸ್ಟ್ ಕುತ್ಕೊಳಕ್ಕೆ ಬಂದಿದೆ, ಕುತ್ಕೊಂಡ್ರೆ ಕೂಡ ಒಳ್ಳೇದೇ. ಜಲ್ದಿ ಕುತ್ಕೊಂಡ್ರೆ ಇಲ್ಲ, ಕ್ಲೈಮೇಟು ಚೆನ್ನಾಗೈತೆ, ಕುತ್ಕೊಂಡ್ರೆ ಒಳ್ಳೇದು. ನೋಡ್ತೀನಿ. ಕುತ್ಕೊಂಡ್ಬಿಡಮ್ಮ. ಫಿನಿಷಿಂಗ್ ಗೈಸ್ ಇದು ಬಂದುಬಿಟ್ಟು 1 hour 1 minute ಚೀನಿದು. ಮಕ್ಷಿ ಇನ್ನೂ ಆರ್ತೈತೆ. ಇದು ಫಿನಿಷಿಂಗ್ ಆಗೋ ಥರ ಕಾಣಿಸ್ತೈತೆ. ಇವಾಗ ಆಗೋದ್ರೆ ಒಳ್ಳೆಯದೇ. ಸೊ ಸಾಕು ಇಷ್ಟು. ಇವಾಗ ಹೋಗ್ತಾ ಆರ್ಕೊಂಡ್ರೆ ಸಾಕೋದು ನಮಗೆ. ಈ ಜಂಗ್ಲಿಗಳದೊಂದು ಕಾಟ ಆಗಿಬಿಟ್ಟಿದೆ ಗುರು. ನೋಡ್ಬೋದು 1 hour ನಾವು ಇಲ್ಲೇ ಕಾದಿ ಕುತ್ಕೊಂಡಿದ್ದೀರಿ. ಸೊ ಚೀನಿ ಇಲ್ದಾದ್ಮೇಲೆ ಅದ್ರ ಬಾಯೆಲ್ಲ ನೀವು ನೋಡ್ಕೊಳ್ಳಿ. ಪಾಪ ಬಾಯೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ಫುಲ್ಲಾಗಿ, ನೋಡ್ಕೊಬೋದು. ಇಲ್ದ ತಕ್ಷಣ ಯಾರು ನೀರೆಲ್ಲ ಕೊಡೋಕೆ ಹೋಗ್ಬೇಡ್ರಿ, ಸರಿನಾ? ನೀರೆಲ್ಲ ಕೊಡೋಕೆ ಹೋಗ್ಬೇಡ್ರಿ, ಸ್ವಲ್ಪ ಬಿಟ್ಕೊಡಿ. ಸೊ ಚೀನಿ ಕೂಡ ಒಂದು ಕರೆಕ್ಟಾಗಿ ಕುತ್ಕೊಂಡ್ಬಿಟ್ರೆ. ಮಕ್ಷಿ ನಿನ್ನೆ ಕ್ಲೀನಾಗಿ ಕುತ್ಕೊಂಡಿಲ್ಲ ಆ್ಯಕ್ಚುಲಿ. ಸೊ ಕುತ್ಕೊಂಡ್ಬಿಡ್ತಿದ್ದು ಕೂಡ ಆ್ಯಕ್ಚುಲಿ ನಿನ್ನೆ ಕುತ್ಕೊಂಡಿಲ್ಲ, ಯಾಕಂದರೆ ಪಟ್ಟಗಳಲ್ಲಿ ಬಿಟ್ಟಿದ್ರಲ್ಲ. ಸೊ ಅದು ಆಲ್ಮೋಸ್ಟ್ ಇಲ್ಲಿ ಕುತ್ಕೊಂಡುತ್ತೆ. ಇದ್ರದ್ದು ಬಂದುಬಿಟ್ಟು 1 minute 1 hour 2 minutes ಆಗಿದೆ. ಸೊ ಗೈಸ್ ಸಕ್ಸಸ್ಫುಲ್ಲಿ 1 hour 7 ನಿಮಿಷ ಬಿಟ್ಟಿದ್ದೀರಿ. ಚೀನಿ ಬಂದುಬಿಟ್ಟು 1 hour 1 ನಿಮಿಷ ಆಗಿದೆ. ಸೊ ನಿಮಗೆ ನಾನು ಫೇರ್ ಕಂಟೆಂಟ್ ಕೊಟ್ಟಿದ್ದೀನಿ. ನಾನು ಲಾಸ್ಟ್ ಟೈಮ್ ಹೇಳಿದೆ 40 minutes ಆದಮೇಲೆ ನಾನು ತಿರ್ಗಾ 1 hour ಮಾಡ್ತೀನಿ ಅಂತ ಹೇಳಿದೆ. 1 hour ಮಾಡಿದ್ದೀನಿ. ಇದಕ್ಕೆ ಮೇಲೆ ಟೈಮಿಂಗ್ ಇಂಕ್ರೀಸ್ ಮಾಡ್ತಾನೆ ಹೋಗ್ತೀನಿ. ನೆಕ್ಸ್ಟ್ 1.5 hour ಬಿಡ್ತೀನಿ, 2 hours ಬಿಡ್ತೀನಿ. ನೆಕ್ಸ್ಟ್ ಅದಕ್ಕಾದ್ಮೇಲೆ ಸೀಲಿಗೆ ಬಿಡೋಣ. ಸೊ ಸೀಲ್ ತುಂಬ, ಯಾಕಂದರೆ ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿದ್ದಕ್ಕೆ ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿರೋದು. ಸೊ ತುಂಬ ನಮ್ಮ ಟೈಮ್ ಕಮ್ಮಿ ಐತೆ, ಆದ್ರೂ ರೆಡಿ ಮಾಡೋಣ. ಈಗಿತ ಎಷ್ಟು ಅವರ್ ಆದರೂ ಪರವಾಗಿಲ್ಲ, ನೋಡೋಣ. ಸೊ
ತಿರ್ಗಾ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಸರಿನಾ? ಲವ್ ಯು ಆಲ್ ಗೈಸ್. ನಾನು ತಪ್ಪಾಗಿ ಮಾತಾಡಿದರೆ, ತಪ್ಪಾಗಿ ಏನಾದ್ರು ಹೇಳಿದರೆ ಕ್ಷಮಿಸ್ಬಿಡ್ರಿ. ಏನು ತಪ್ಪು ಮಾಡಿದರೆ ಕಮೆಂಟ್ ಮಾಡಿ ಸರಿಪಡಿಸ್ಕೊತೀನಿ. ನಿಮ್ಮ ಪ್ರೀತಿಯ ಸಿರಾಜ್ ಸೈನಿಂಗ್ ಆಫ್. ಲವ್ ಯು.